ಈ ಹಾಡನ್ನ ಈಗ ಯಾಕೆ ಹಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವೀಕ್ಷಕರೇ, ನಮ್ಮ ಪ್ರತಿಮಾ ಅಡಿಗ ಅವರು ಪ್ರತಿದಿನನೂ ಬಂದು ಏನಾದರೂ ಒಂದು ಸ್ಪೆಷಲ್ ಡಿಶಸ್ನ ಹೇಳ್ಕೊಡ್ತಾರೆ. ಆದರೆ ಈ ಡಿಶಸ್ಸು ಮನೇಲಿ ಯಾರೂ ಮಾಡಲ್ಲ, ಅದು ಚೆನ್ನಾಗಾಗಲ್ಲ ಅಂತ ಏನಲ್ಲ. ಆದರೆ ನಮ್ಮ ಪ್ರತಿಮಾ ಅಡಿಗ ಅವರು ಆ ಡಿಶ್ ಮಾಡಿದಾಗ ಅದರಲ್ಲಿ ಏನೋ ಒಂದು ವಿಶೇಷತೆ ಇರುತ್ತೆ, ವಿಭಿನ್ನತೆ ಇರುತ್ತೆ. ಆ ರೀತಿಯ ಯಾವ ಎರಡು ವಿಶೇಷವಾದ ವಿಭಿನ್ನವಾದ ರೆಸಿಪೀಸ್ನ ಇವತ್ತು ನಮಗೆ ಹೇಳ್ಕೊಡ್ತಾರೆ ಅಂತ ಅವರನ್ನೇ ಕರೆದು ಕೇಳ್ಬಿಡೋಣ. ಸೊ ತಡ ಯಾಕೆ? ಹಾಗಾದ್ರೆ ನಿಮ್ಮೆಲ್ಲರಿಗೂ ಮಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಪ್ರತಿಮಾ ಅಡಿಗ ಅವ್ರನ್ನ ಕರೆದು ಬಿಡೋಣ ಅಲ್ವಾ? ಪ್ರತಿಮಾ, ತುಂಬಾ ಬಿಲ್ಡಪ್ ಕೊಟ್ಬಿಟ್ಟಿದೀನಿ, ತುಂಬಾ ವಿಶೇಷವಾಗಿರುತ್ತೆ, ವಿಭಿನ್ನವಾಗಿರುತ್ತೆ ಅಂತೆಲ್ಲ. ಇದು ದಿವಸ ಡೈಲಾಗ್ ಅಮ್ಮ. ಅದು ಸರಿ, ಬಟ್ ಇವತ್ತಿನ್ನೂ ಏನಾದರೂ ಸ್ಪೆಷಲ್ ಆಗಿ ಕೊಡಲೇಬೇಕು ನೀವು. ಸ್ಪೆಷಲ್ ಆಗಿ ಆಯ್ತು, ಇನ್ನೂ ಸ್ಪೆಷಲ್ ಆಗೇ ಕೊಡ್ತೀನಿ. ರೆಗ್ಯುಲರ್ ಆಗಿ ನಿಂಗೆ ಸ್ವೀಟ್ಸ್ ಕೊಡ್ತಿದ್ದೆ. ಹೌದು, ಇದೊಂಥರ ವೆರಿ ಹೆಲ್ದಿ ಫುಡ್ ಅಂತಾನೆ ಹೇಳ್ಬೋದು, ಹೆಲ್ದಿ ಟ್ರೀಟ್ ನಿನಗೆ. ಸ್ವೀಟ್ಸಲ್ಲಿ ಹೆಲ್ದಿ ಏನದು? ಇದು ಮೆಂತೆ ಹಿಟ್ಟಿನ ಅಂಟಿನುಂಡೆ. ಹಾ, ಮೆಂತೆ ಹಿಟ್ಟಿಲ್ವಾ? ಹಾ, ಅದನ್ನ ಬಳಕೆ ಮಾಡ್ಕೊಂಡು ಅಂಟಿನುಂಡೆ ಮಾಡ್ತೀನಿ. ತಗೊಳಪ್ಪ. ಮೆಂತ್ಯದ ಹಿಟ್ಟು ಕೇಳಿದ್ದೀನಿ, ಅದಕ್ಕೆ ಅನ್ನಕ್ಕೆ ಹಾಕೊಂಡು ಕಲ್ಸ್ಕೊಂಡು ತಿಂತೀವಿ. ಅಂಟಿನುಂಡೆ ಅದು ಸಪ್ರೇಟಾಗಿ ಕೇಳಿದ್ದೀವಿ, ಸ್ವೀಟ್ ಅದು. ಬಟ್ ಈ ಮೆಂತ್ಯದ ಹಿಟ್ಟಿನ ಅಂಟಿನುಂಡೆ ಅದು ಇದು ಸ್ವೀಟ್ ಅದೂ? ಅಫ್ಕೋರ್ಸ್. ಇದೇನಂದರೆ ಆರೋಗ್ಯಕ್ಕೂ ಒಳ್ಳೆಯದು ಒಂದು, ಮತ್ತು ಯಾರು ಬೇಕಾದ್ರೂ ತಿನ್ಬೋದು, ಏನು ಕಹಿ ಇರಲ್ಲ. ಕಹಿ ಇರಲ್ವಾ? ನೋ ವೇ. ಆಹಾ, ಸೊ ಏನೇನು ಬೇಕು ಇದನ್ನು ಮಾಡೋಕ್ಕೆ? ಇದಕ್ಕೆ ಬೆಲ್ಲ, ತುಪ್ಪ, ಗೋಧಿ ಹಿಟ್ಟು, ಒಣ ಕೊಬ್ಬರಿ, ಒಣ ಖರ್ಜೂರ, ಮೆಂತೆ ಹಿಟ್ಟು, ಏಲಕ್ಕಿ ಪುಡಿ, ಅಂಟು, ಬಾದಾಮಿ, ದ್ರಾಕ್ಷಿ ಹಾಗೂ ಗೋಡಂಬಿ. ವಾಹ್, ಪೌಷ್ಟಿಕಾಂಶ ಜಾಸ್ತಿ. ಬೇಕಾಯ್ದು? ಓ, ಖಂಡಿತ ಬೇಕು. ಫಸ್ಟ್ ಬಾಣಲಿ. ಓ ಎಸ್. ಮೊದಲು ಡ್ರೈ ಫ್ರೂಟ್ಸ್ನೆಲ್ಲ ಹುರಿದಿಟ್ಕೊಂಡ್ಬಿಡೋಣ. ಒಂದು ಸ್ಪೂನ್ ಕೊಡು, ಸ್ಪ್ಯಾಚುಲಾ ಕೊಡು. ಥ್ಯಾಂಕ್ ಯು. ಈಗ ಒಂದು ಚಮಚ ತುಪ್ಪ ಹಾಕೋಣ. ಏನಂದರೆ ಈ ಅಂಟಿನುಂಡೆಗೆ ನಾವು ಆದಷ್ಟು ತುಪ್ಪದಲ್ಲೇ ಬಳಕೆ ಮಾಡೋದು. ಹಾಕಿ ಧಾರಾಳವಾಗಿ, ಅದಕ್ಕೆ ನೋಡಿದ್ರೆ ಗೊತ್ತಾಗತ್ತೆ ಬಿಡೋ. ಈಗ ಒಂದು ಚಮಚ ತುಪ್ಪ ಹಾಕೋಣ. ಗೋಡಂಬಿ ಮತ್ತು ಬಾದಾಮಿನ ಒಟ್ಟಿಗೆ ಹುರ್ಕೊಳ್ಳೋಣ. ಆಮೇಲೆ ದ್ರಾಕ್ಷಿನ ಸಪ್ರೇಟಾಗಿ ಹುರ್ಕೊಳ್ಳೋಣ. ಓಕೆ. ಆಕ್ಚುಲಿ ಅಂಟಿನುಂಡೆ ಅಂತ ಅಂದ್ರೆ ಒಣ ಖರ್ಜೂರ ಹಾಕಿ ಮಾಡ್ತಾರೆ. ಬರೀ ಅಂಟಿನುಂಡೆ ಅಂತ ಅಂದ್ರೆ ಅಂಟು, ಖರ್ಜೂರ, ಬೆಲ್ಲದ ಪಾಕ ಹಾಕಿ ಮಾಡ್ತಾರೆ. ಇದು ಏನಂತಂದ್ರೆ ಬೆನ್ನೋವಿಗೆ ತುಂಬಾ ಒಳ್ಳೇದಿದು. ಇದು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹುರ್ಕೊಂಡ್ಬಿಡೋಣ. ಒಂದೊಂದೇ ಹುರ್ಕೊಂಡು ಇದಕ್ಕೆ ಹಾಕೋಬೇಕು. ಓಕೆ ಓಕೆ. ಈ ಧಾರವಾಡ ಅಂಗಡಿಗಳಲ್ಲಿ, ಜೋಳದ ರೊಟ್ಟಿ ಅಂಗಡಿ ಅಲ್ಲೆಲ್ಲ ಸಿಗುತ್ತಲ್ಲ ಅಂಟಿನುಂಡೆ, ಅದೇ ಬೇರೆ ಥರ ಅಲ್ಲ? ಅದು ಬೇರೆ ಥರ. ಅದಕ್ಕೆ ನಾವು ಆದಷ್ಟು ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ತಾರೆ, ಬಟ್ ಒಣ ಖರ್ಜೂರ ಮತ್ತೆ ಅಂಟು ಜಾಸ್ತಿ ಬಳಕೆ ಮಾಡ್ತಾರೆ. ಅಂಟು, ಬೆಲ್ಲ ಅವ್ರು ಹಿಟ್ಟು ಉಪಯೋಗಿಸೋದಿಲ್ಲ. ಏನಂದ್ರೆ ಕೆಲವರು ಮೈದಾ ಹಿಟ್ಟು ಬಳಕೆ ಮಾಡ್ತಾರೆ, ಮೈದಾ ಹಿಟ್ಟು, ಗೋಧಿ ಹಿಟ್ಟು ಎರಡು ಬಳಕೆ ಮಾಡ್ತಾರೆ, ಸ್ವಲ್ಪ ಒದಗ್ಲಿ ಅನ್ಕೊಂಡು. ಯಾಕಂದ್ರೆ ಈ ಡ್ರೈ ಫ್ರೂಟ್ಸ್ದೆಲ್ಲ ಒದಗೋದಿಲ್ಲ ಅಲ್ವಾ? ಹೌದು. ಈಗ ನೋಡು, ಹೊಂಬಣ್ಣ ಬಂದಿದೆ. ಈಗ ಇದನ್ನ ಡೈರೆಕ್ಟಾಗಿ ಹಿಂಗೆ ತೆಕ್ಕೊಂಬಿಡೋಣ. ನಾನು ಈ ಪಾತ್ರಕ್ಕೆ ಹಾಕೊಂಡ್ಬಿಡ್ತೀನಿ. ಏನಂದರೆ ಆ ಉಳಿದಿರೋ ತುಪ್ಪದಲ್ಲಿ ಬೇರೆ ಕೆಲಸಗಳಾಗತ್ತೆ. ಇದು ತೆಗೆದುಕೊಂಡ್ಮೇಲೆ ದ್ರಾಕ್ಷಿ ಮತ್ತು ಒಣ ಖರ್ಜೂರನ ಹುರ್ಕೊಂಬಿಡೋಣ. ಕಡೆಯಲ್ಲಿ ಅಂಟು. ಈ ಅಂಟು ಗಂಧಿಗೆ ಅಂಗಡಿಗಳಲ್ಲಿ ಮಾತ್ರ ಸಿಗೋದು? ಹೌದು, ಗಂಧಿಗೆ ಅಂಗಡಿಗಳಲ್ಲಿ ಮಾತ್ರ ಸಿಗೋದು. ಅಂಟು ಅಂತಾನೆ ಕೇಳಬೇಕಾ? ಹೌದು, ಅಂಟು ಅಂತಾನೆ ಕೇಳಬೇಕು. ಈಗ ಒಣ ದ್ರಾಕ್ಷಿ ನಾವೇನೇ ತೊಗೊಂಡ್ರು ಈಕ್ವಲ್ ಆಗಿ ತೊಗೋಬೇಕು. ಈಗ ಒಂದು ಸಣ್ಣ ಕಪ್ಪಲ್ಲಿ ಗೋಡಂಬಿ ತೊಗೊಂಡ್ರೆ ಸಣ್ಣ ಕಪ್ಪಲ್ಲಿ ಬಾದಾಮಿ, ಎಲ್ಲದೂ ಈಕ್ವಲ್ ಆಗಿರಬೇಕು. ಮತ್ತು ಇದ್ರೊಳಕ್ಕೂ ಅಷ್ಟೇ ಒಣ ಖರ್ಜೂರ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ಬಾಣಂತಿಯವರು ತೊಗೋಬೋದು. ನಾನೀಗ ಅದೇ ಹೇಳೋಣ ಅಂತ ಹೊರಟೆ. ಬಾಣಂತಿಯರು ತುಂಬ ಒಳ್ಳೆಯದು. ಯಾಕಂದರೆ ಈ ಮೆಂತೆ ಹಿಟ್ಟಲ್ಲೂ ಅಷ್ಟೇ ಅವ್ರಿಗೆ ಸಾಮಾನ್ಯವಾಗಿ ಬೆನ್ನೋವೆಲ್ಲ ಜಾಸ್ತಿ ಇರುತ್ತೆ. ಅಂದರೆ ಮುಂದೆ ತಡೆಗಟ್ಕೊಳ್ಳೋಕ್ಕೋಸ್ಕರ ನಮ್ಮ ಹಿಂದಿನ ಕಾಲದಲ್ಲಿ ಮಾಡ್ಕೊಂಬಂದಿದ್ದಾರೆ ಇದನ್ನು. ಕರೆಕ್ಟ್. ನಿಮ್ಮ ತಾಯಿ ಎಲ್ಲ ಮನೇಲೇ ಮಾಡೋರು ಇದನ್ನೆಲ್ಲ? ಅಮ್ಮ ಮಾಡ್ತಿರ್ಲಿಲ್ಲ, ಬಟ್ ಇದನ್ನ ನೋಡಿಕೊಂಡೇ ನಾನು ಮಾಡಿದ್ದು. ಏಕೆಂದರೆ ಒಂದ್ಸಲ ಹೇಳಿದ್ರಿ, ನಿಮ್ಮ ಊರಲ್ಲಿ ಒಬ್ರು ಅಜ್ಜಿಯಿಂದ ನೀವು ಏನು ಕಲ್ತಿದ್ರಿ? ಏನದು? ಪುರಿ ಉಂಡೆ ಕಲ್ತಿದ್ರಿ ಅಂತ. ಕಲಿಯೋದಕ್ಕೆ ಎಂಡೇ ಇಲ್ಲ ಅಂತ ಹೇಳ್ತಾರಲ್ಲ. ಯಾವುದೇ ವ್ಯಕ್ತಿಯಲ್ಲಾಗಿರ್ಬೋದು ತುಂಬ ಕಲಿಯೋದಿರುತ್ತೆ. ನಾವು ಅಂದ್ಕೊಳ್ತೀವಿ ಏನು ಕಲಿಯೋದಿರಲ್ಲ, ನಾವು ಎಕ್ಸ್ಪರ್ಟ್ ಅಂತ, ಬಟ್ ಇಟ್ಸ್ ಫಾಲ್ಸ್. ಈಗ ಕೊಬ್ಬರಿನೂ ಹುರ್ಕೊಂಬಿಡೋಣ. ತುಪ್ಪದ ಘಮ. ಹೌದು, ಕಿಕ್ಕು.
ಏನು ಅಂದರೆ ತಲೆಗೆ ಆದಷ್ಟು ಸಣ್ಣ ಉರಿಯಲ್ಲಿ ನಾವು ಈ ಥರ ಹುರ್ಕೋಬೇಕು. ಏನಂದರೆ ಹಸಿ ವಾಸನೆ ಇರೋದಿಲ್ಲ ಅಂತ ಅಷ್ಟೇ. ಈಗ ಇನ್ನೊಂಚೂರು ತುಪ್ಪ ಹಾಕ್ಕೊಂಡು ಅಂಟು ತುಪ್ಪದಲ್ಲಿ ಅದ್ದಿ ಮುಳುಗಿಸಿ. ಹೌದು, ಏನಂದರೆ ಇದು ಎಷ್ಟು ದಿವಸ ಇಟ್ಟರು ಹಾಳಾಗಲ್ಲ. ಇದು ಅಂಟು ಒಳ್ಳೆ ಕಲ್ಲು ಥರ ಇರುತ್ತೆ ನೋಡಿ, ಜೆಲ್ಲಿ. ಇದು ತಿನ್ನಕ್ಕೆ ಹೆಂಗಿರುತ್ತೆ? ತಿನ್ಬೇಡ ದಯವಿಟ್ಟು, ನೀನು ಹಿಟ್ಟೆಲ್ಲ ತಿಂತೀಯಲ್ಲ ಆ ಥರ ತಿನ್ಬೇಡ. ತಿನ್ನಲ್ಲ. ಇದು ಕರ್ದಾಗ ಏನಾಗುತ್ತೆ, ಅರಳುತ್ತೆ. ನಾವು ಸಂಡಿಗೆಗಳೆಲ್ಲ ಹೇಗೆ ಅರಳುತ್ತೋ ಅದೇ ಥರ ಅರಳುತ್ತೆ. ಏನಂದರೆ ಇದು ತುಪ್ಪದಲ್ಲೇ ಹುರ್ಕೋಬೇಕು. ಎಣ್ಣೆಲಿ ಹುರ್ಕೋತೀನಿ ಅಂದರೆ ಅದು ಚೂರು ಚೆನ್ನಾಗಿರೋದಿಲ್ಲ. ನೋಡು ಈ ಥರ ಹುರಿದಾಗಿದೆ ಅಲ್ಲ. ಈಗೇನು ಮಾಡೋಣ, ಇದನ್ನ ತೆಗೆದು ಇದಕ್ಕೆ ಡೈರೆಕ್ಟಾಗೆ ಹಾಕೊಂಡ್ಬಿಡೋಣ. ಈಗ ಸ್ವಲ್ಪ ತುಪ್ಪ ಹಾಕ್ಕೊಂಡು 3ನೇ ರೌಂಡ್ ತುಪ್ಪ ಹಾಕ್ತಾ ಇದ್ದಾರೆ. ಎಲ್ಲ ಒಂದೊಂದು ಚಮಚ ಹಾಕ್ತಾ ಇದ್ದೀನಿ. ಅದೇ. ಈಗ ಗೋಧಿ ಹಿಟ್ಟನ್ನ ಹುರ್ಕೊಳ್ಳೋಣ. ತುಪ್ಪದಲ್ಲೇ ಹುರಿಬೇಕನ್ನು. 1 ಬಟ್ಲಾಗಷ್ಟು ಗೋಧಿ ಹಿಟ್ಟು. ಓಕೆ. ಗೋಧಿ ಹಿಟ್ಟು ಹಾಗೂ ಮೆಂತೆ ಹಿಟ್ಟು ಇದೆರಡು ಒಟ್ಟಿಗೆ ಹಾಕೊಂಡ್ಬಿಡೋಣ. 1 ಸ್ಪೂನ್ ಕೊಡ್ತೀಯ? ಮೆಂತೆ ಹಿಟ್ಟು ಸ್ವಲ್ಪ ಕಮ್ಮಿನೇ ತಗೊಂಡಿದ್ದೀರಲ್ಲ, ಅಂದರೆ ಕಂಪ್ಯಾರಿಟಿವ್. ಅಂದರೆ ತುಂಬ ಕಹಿ ಬಂದ್ಬಿಡುತ್ತೆ. ಮೆಂತೆನ ಹುರಿದು ಪುಡಿ ಮಾಡಬಾರ್ದು, ಡೈರೆಕ್ಟಾಗೆ ಪುಡಿ ಮಾಡಬೇಕು. ಹುರಿದು ಪುಡಿ ಮಾಡಿದ್ರೆ ಕಹಿ ಬರುತ್ತೆ. ಯಾಕಂದರೆ ಸ್ವಲ್ಪ ಕೆಂಪಾದ್ರೂ ಅದೇನಾಗುತ್ತೆ, ಕಹಿ ಜಾಸ್ತಿ ಆಗ್ಬಿಡುತ್ತೆ. ಈಗ ಏಲಕ್ಕಿ ಪುಡಿ ಇದೆಯಲ್ಲ, ಈಗ ಮೆಂತೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ತುಪ್ಪ ಹಾಕೊಂಡಿದ್ದೀನಿ. ಏಲಕ್ಕಿ ಪುಡಿ ಇದಕ್ಕೆ ಹಾಕೊಂಡ್ಬಿಡೋಣ. ಕನ್ಫ್ಯೂಸ್ ಆಗ್ತಿಲ್ಲ ತಾನೆ? ಯಾಕಂದರೆ ಎಲ್ಲನೂ ಹಾಕೊಂಡ್ಬಿಟ್ಟೆ ಅಂತ ನೀನು ಅದೇ ಗೊಂದಲ ಇರೋದು ಬೇಡ. ಅದಕ್ಕೆ ಇದು ಸ್ವಲ್ಪ ಬಣ್ಣ ಬರೋಲ್ಲವರೆಗೂ ತುಪ್ಪದಲ್ಲಿ ಹುರ್ಕೋಬೇಕು. ಸೊ ಬ್ರೇಕ್ ಯಾವಾಗ ತಗೋಬೋದು? ಈಗಲೇ ತಗೋ, ಇದು ಹುರ್ಕೋತಾ ಇದ್ದೀನಲ್ಲ. ಹೌದಾ? ಪಾಕ ಮಾಡ್ಕೊಳ್ಳೋದು ಆಮೇಲೆ ಬೇಕಾದ್ರೆ ನೋಡ್ಕೋಬೋದಲ್ಲ. ವೀಕ್ಷಕರೇ, ಇದು ಗೋಧಿ ಹಿಟ್ಟಿನ ಸ್ವಲ್ಪ ಬ್ರೌನ್ ಆಗ್ಬೇಕಂತೆ. ಇದು ನಾವು ಪೂರ್ತಿ ಹುರಿದು ಮುಗಿಸ್ಕೊಳ್ಳೋ ಹೊತ್ತಿಗೆ ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರಿಲಾ ಸೋಯಾ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಚಿಕ್ಕ ವಿರಾಮ. ವೆಲ್ಕಮ್ ಬ್ಯಾಕ್ ಟು ನಮ್ಮ ನೆಚ್ಚಿನ ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರಿಲಾ ಸೋಯಾ. ಅಂಟಿನುಂಡೆ ಇದು ತುಪ್ಪದಲ್ಲಿ ಹುರಿದಿದ್ದೀನಲ್ಲ, ಇದೊಂಚೂರು ಇದು ಹಾಕ್ತೀಯಾ? ತಗೋ, ಇದಕ್ಕೆ ಹಾಕು. ನಾವು ಏನೇನು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೀವೋ ಇದಕ್ಕೆ ಹಾಕೋಬೇಕು. ಯಪ್ಪ ಎಷ್ಟು ಬಿಸಿ, ನಾನು ಆಮೇಲೆ ತಿನ್ನಲ್ಲಮ್ಮ. ತಣಿಯತ್ತಮ್ಮ, ಒಳ್ಳೆ ಡಿಶ್ ಬೇಕಂದ್ರೆ ಕಾಯಬೇಕು. ಅಷ್ಟು ಗೊತ್ತಾಗಲ್ವಾ? ಇದಕ್ಕೆ ನಾವು ಬೆಲ್ಲದ ಪಾಕ ಮಾಡ್ಕೊಂಬಿಡೋಣ. ಓಕೆ. ಬೆಲ್ಲದ ಪಾಕ ಮಾಡಿದ್ರೆ ಆಗೋಯ್ತು. ಆದಂಗೆ ಈಗ ಸ್ವಲ್ಪ ನೀರು ಹಾಕು. ಪಾಕ ಬರೋಲ್ಲವರೆಗೂ ನೀರು ಹಾಕೋಬೇಕು. ಸ್ವಲ್ಪ ಸಾಕು. ಇದು ಉಂಡೆ ಕಟ್ಟಬೇಕಾಗಿರೋದು ಬಿಸಿಲಿದ್ದಾಗಲೇನಾ? ಏನಂದರೆ ಪಾಕ ಬರುತ್ತಲ್ಲ, ಇದಕ್ಕೆ ಸ್ವಲ್ಪ ಅಂಟು ಪಾಕ ಬರಬೇಕು. ಏರ್ ಪಾಕ ಅಂತಾರಲ್ಲ, ಆ ಥರ ಬರಬೇಕು. ಆ ಥರ ಬಂದರೆ ಚೆನ್ನಾಗಿ, ಅಂದರೆ ಹಾಳಾಗೋದಿಲ್ಲ. ಸ್ವಲ್ಪ ಏರ್ ಪಾಕ ಇದ್ದರೆ ಹಾಳಾಗೋದಿಲ್ಲ. ನೋಡು ಪಾಕ ಹೇಗೆ ಬಂದಿದೆ ನೋಡು. ಹಾಗೆ ಹೋಯ್ತು. ಅಂಟು ಕಡೆಯಲ್ಲಿ ಏನು ಥ್ರೆಡ್ ಲೈಕ್ ಕನ್ಸಿಸ್ಟೆನ್ಸಿ ಬರುತ್ತಲ್ಲ, ಎಳೆ ಪಾಕ ಅಲ್ಲ. ಯಾಕಂದ್ರೆ ನಿಧಾನ ಇಳಿದ್ರೆ ಅದು ಏರ್ ಪಾಕ ಅಂತ. ಓಕೆ. ನೋಡು ನಿಧಾನ ಬರುತ್ತಲ್ಲ, ಅದು ಏರ್ ಪಾಕ. ಆ ಪಾಕ ಇರಬೇಕು. ಏನಂದ್ರೆ ಸ್ವಲ್ಪನೇ ಹಾಕೋಬೇಕು. ಸ್ವಲ್ಪ ಹಾಕೊಂಡು ಕಟ್ಕೋಬೇಕು. ಹುಷಾರು, ಅಷ್ಟು ಬಿಸಿ. ಅದು ಹೆಂಗೆ ಉಂಡೆ ಕಟ್ತೀರಾ? ಆಗುತ್ತೆ ಕಣೆ, ಹಂಗೆ ಅನಿಸುತ್ತೆ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ. ಏನಂದರೆ ಒಂದು ಸ್ವಲ್ಪನೇ ಕಟ್ಕೊಂಬಿಡೋಣ. ಈಗ ಇದಾಗಿದೆ ಅಲ್ಲ, ಇವಾಗ ಕಟ್ಕೊಳ್ಳೋಣ. ನಮಸ್ಕಾರ. ಚಿಕ್ಕ ಉಂಡೆ ಮಾಡ್ತೀನಿ, ಎಲ್ಲರಿಗೂ ಬರಬೇಕಲ್ವಾ. ಇದೊಳ್ಳೆ ಅಂಟಿನ ಉಂಡೆ ಥರ ಕಾಣಿಸ್ತಿಲ್ಲ ನೋಡೋಕ್ಕೆ. ಹೌದು, ಯಾವುದೋ ಗೋಧಿ ಉಂಡೆನೋ ಇನ್ನೇನೋ ಇದ್ರ ಥರ ಕಾಣಿಸುತ್ತೆ ಅಲ್ವಾ. ಇದು ಅಂಟು ಚೆನ್ನಾಗಿ ಅಂಟು ಬಂದಿರುತ್ತೆ. ಮತ್ತು ನಾವು ಅಂಟನ್ನ ಏನು ಪುಡಿ ಮಾಡ್ಕೊಂಡಿಲ್ಲ, ಹಾಗೆ ಬಾಯಿಗೆ ಸಿಗೋ ಹಾಗೆ ಇಟ್ಟಿದ್ದೀನಿ. ಓಕೆ. ನೋಡು, ಈ ಥರ ಹಿಂಗೆ ಚಿಕ್ಕ ಉಂಡೆ ಮಾಡಿದ್ರೆ ಒಂದೊಂದು ತಿನ್ನಕ್ಕೆ ಸರಿ ಹೋಗುತ್ತೆ. ರಾತ್ರಿ ಊಟದ ಬದಲು ಈ ಥರದ್ದು ಒಂದು ತಿಂದುಬಿಟ್ರೆ ನಂತರ ಹೊಟ್ಟೆ ತುಂಬಿದಂಗೆ ಆಗ್ಬಿಡುತ್ತೆ ಅನ್ಸುತ್ತೆ. ತುಂಬದಕ್ಕಿಂತ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ, ಎನರ್ಜಿ ಲೆವೆಲ್ ಚೆನ್ನಾಗಿರುತ್ತೆ. ಹೌದು, ನೋಡು ಹಂತವಾಗಿ ಹಾಕು. ಬಟ್ ಇದು ಗಟ್ಟಿ ಆಗ್ಬಿಟ್ರೆ ಬಾಣಲೆಯಲ್ಲಿ ಇನ್ ಕೇಸು ಸ್ವಲ್ಪ ಒಂಚೂರು ಬಿಸಿ ಮಾಡ್ಕೊಳ್ಳೋದು ಅಷ್ಟೇ. ನೀವು ಕೈಗೆ ಎಣ್ಣೆ ತುಪ್ಪ ಏನೂ ಹಚ್ಕೊಂಡಿಲ್ಲ? ಏನು ಹಚ್ಚಿಲ್ಲ, ಯಾಕಂದ್ರೆ ತುಪ್ಪದಲ್ಲಿ ಹೊರದಿರ್ತೀವಲ್ಲ. ಕರೆಕ್ಟ್. ಏನು ಬೇಡ ಅದಕ್ಕೆ. ಇಷ್ಟೇ.
ಇದು ಸ್ವಲ್ಪ ಹಿಂಗೆ ಮಾಡಿಕೊಂಡು ಕಲಿಸ್ಕೊಂಬಿಡ್ಬೇಕು. ನೋಡು ಈ ಥರ ಹಿಂಗೆ ಮಾಡ್ಕೊಳ್ಳೋಣ. ಏನಂದರೆ ಸ್ವಲ್ಪನೇ ಮಾಡ್ಕೋಬೇಕಿದು. ಹಂತದಲ್ಲಿ ಒಂದೇ ಸತಿ ಹಾಕೊಂಡ್ರೆ ಏನಾಗುತ್ತೆ, ಪಾಕ ಗಟ್ಟಿ ಆಗ್ಬಿಡುತ್ತೆ. ಓಕೆ. ಸೊ ಅದಕ್ಕೋಸ್ಕರ ಚೂರೇ ಹಾಕೋಬೇಕು. ಹೆಂಗೂ ಅಷ್ಟಾಗಿದೆ, ಒಂದು ಈ ಕಡೆ ತಳ್ಬಿಟ್ಟು ಮಿಕ್ಕಿದ ಉಂಡೆ ಕಟ್ಕೊಳ್ಳಿ ನೀವು. ಸ್ವಲ್ಪ ತಾಳ್ಮೆ ಇರಲಿ, ಬಿಸಿ ಬಾಯಿಗೆ ಹಾಕೊಳ್ಳೋಕ್ಕಾಗಲ್ಲ, ಗೊತ್ತಾಯ್ತಾ? ಆಹಾ, ಈಗ ಸದ್ಯಕ್ಕೆ 5 ಸಾಕು ಅನ್ಸುತ್ತೆ. ಸಾಕು ಸಾಕು, ಬೇಕಾದಷ್ಟು. ಮೆಂತೆ ಹಿಟ್ಟಿನ ಅಂಟಿನ ಉಂಡೆ ರೆಡಿಯಾಗಿದೆ. ತಿನ್ಬಿಟ್ಟು ಹೇಳು ಹೇಗಿದೆ ಅಂತ. ಅಲ್ಲಿವರೆಗೂ ಬೇರೆದು ನಾನು ಕಟ್ತೀನಿ. ಓ ಎಸ್ ವೀಕ್ಷಕರೇ, ಮೆಂತ್ಯದ ಹಿಟ್ಟಿನ ಅಂಟಿನುಂಡೆ ರೆಡಿಯಾಗಿದೆ. ನಾನು ಟೇಸ್ಟ್ ನೋಡ್ತೀನಿ, ಬಟ್ ಅದಕ್ಕೂ ಮುಂಚೆ ಇದು ಹೇಗೆ ಮಾಡೋದು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಮೆಂತ್ಯದ ಹಿಟ್ಟಿನ ಅಂಟಿನುಂಡೆ ಮಾಡುವ ವಿಧಾನ: ಮೊದಲಿಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿಕೊಂಡು ಕಾದ ನಂತರ ಬಾದಾಮಿ ಹಾಗೂ ಗೋಡಂಬಿಯನ್ನು ಹುರಿದಿಡಿ. ನಂತರ ಅದೇ ತುಪ್ಪದಲ್ಲಿ ಒಣ ಖರ್ಜೂರ ಹಾಗೂ ದ್ರಾಕ್ಷಿಯನ್ನು ಹುರಿದಿಡಿ. ಇದಾದ ನಂತರ ಮತ್ತಷ್ಟು ತುಪ್ಪವನ್ನು ಹಾಕಿಕೊಂಡು ಒಣ ಕೊಬ್ಬರಿ ಹಾಗೂ ಅಂಟನ್ನು ಹಾಕಿ ಹುರಿಯಿರಿ. ಇದಾದ ನಂತರ ಮತ್ತಷ್ಟು ತುಪ್ಪದಲ್ಲಿ ಗೋಧಿ ಹಿಟ್ಟು ಹಾಗೂ ಮೆಂತ್ಯದ ಹಿಟ್ಟನ್ನು ಹಾಕಿ ಹುರಿಯಿರಿ. ಈ ಹುರಿದ ಎಲ್ಲ ಮಿಶ್ರಣವನ್ನು ಒಂದು ಪಾತ್ರೆಯಲ್ಲಿ ಹಾಕಿಕೊಳ್ಳಿ. ನಂತರ ಒಂದು ಬಾಣಲೆಯಲ್ಲಿ ಬೆಲ್ಲವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಏರುಪಾಕ ಮಾಡಿಟ್ಟುಕೊಳ್ಳಿ. ನಂತರ ಈ ಬೆಲ್ಲದ ಪಾಕವನ್ನು ಹುರಿದ ಮಿಶ್ರಣಕ್ಕೆ ಸೇರಿಸಿ ಚೆನ್ನಾಗಿ ಕಲಸಿ ಉಂಡೆ ಕಟ್ಟಿದರೆ ಮೆಂತ್ಯದ ಹಿಟ್ಟಿನ ಅಂಟಿನುಂಡೆ ಸವಿಯಲು ಸಿದ್ಧ. ನೋಡೋರಲ್ಲ, ಶಬ್ಬಾಷ್ ಆಗಿದೆಯಲ್ಲ? ತಿನ್ಬಿಡ್ತೀನಿ ರೀ. ಅಷ್ಟು ಬಿಸಿ ಅನಿಸ್ತಲ್ಲ ಈಗ. ಹೌದು, ಬೆಚ್ಚಗಿದೆ. ಹೇಗಿದೆಯೇ? ಅಬ್ಬಾ, ತಿನ್ನು, ಖಾಲಿ ಮಾಡೋ, ಇನ್ನೊಂದಷ್ಟು ಮಾಡ್ಕೊಡ್ತೀನಿ. ಈ ಅಂಟಿನ ಉಂಡೆ ತಿಂದಿರ್ಲಿಲ್ವಾ? ತಿಂದಿದ್ದೆ, ಬಟ್ ಇದೊಂಥರ ಇರಮ್ಮ, ಲೆಟ್ ಮಿ ಫಿನಿಶ್. ಸೂಪರ್ ಅದೇ. ಸಖತ್ ಡಿಫ್ರೆಂಟ್ ಇದೆ. ಒಂಥರ ಈ ಗೋಧಿ ಲಾಡು ಅಂಥದ್ದಕ್ಕೆಲ್ಲ ಒಂಥರ ಇನ್ನೂ ರಿಚ್ ಆಗಿರೋಂಥ ಗೋಧಿ ಲಡ್ಡು ಥರ ಇದೆ. ಆ್ಯಂಡ್ ನೀವು ಹೇಳ್ದಂಗೆ ಮೆಂತ್ಯದ ಹಿಟ್ಟಿಂದು ಕಹಿ ಇಲ್ಲ ಇದರಲ್ಲಿ. ಹೌದು, ಕಹಿ ಬರೋದಿಲ್ಲ. ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಖಂಡಿತ ಒಳ್ಳೆಯದು. ನಾ ಹೇಳಿದ್ನಲ್ಲ, ಬೆನ್ನೋವು ತುಂಬ ಒಳ್ಳೆಯದು ಅಂತ. ಸೂಪರ್. ಸೊ ಏನು ನಮ್ಮ ನೆಕ್ಸ್ಟ್ ಡಿಶ್ಶು ಇದೇ ಥರದ್ದು ಇನ್ನೊಂದು ಏನಾದರೂ ಒಂದು ಸಕ್ಕತ್ತಾರದ್ದು ಮಾಡ್ಕೊಂಡ್ಬಿಟ್ಟು ಪ್ರತಿಮಾ ಇವತ್ತು. ಮೇನ್ ಹೇಳ್ಕೊಳ್ಳಿ, ಸ್ವೀಟ್ ತಿಂದಿದ್ಯಾ? ಚಾಟ್ ಹೇಳ್ಕೊಡ್ಲಾ ನಿಂಗೆ? ಟಿಕ್ಕಿ ಪುರಿ. ಓಕೆ, ಖಾಲಿ ಮಾಡ್ಕೋ. ಹೌದಾ? ನೀ ಖಾಲಿ ಮಾಡ್ಕೋ. ಬ್ರೇಕ್ ಬೇಕಾದ್ರೆ ತಗೋ, ನಾನು ತಿರ್ಗಾ ಆಮೇಲೆ ಹೇಳ್ತೀನಿ ನಿಂಗೆ ಬೇಕಾದ್ರೆ. ಇನ್ನು ನಾನು ಬ್ರೇಕ್ ತಗೊಳ್ಳಲ್ಲ, ಹೇಳಿ ಪರವಾಗಿಲ್ಲ. ಹೇಳ? ಸರಿ. ಟಿಕ್ಕಿ ಪೂರಿ, ಇದು ಸೇವ್, ಕಡಲೆಪುರಿ, ಚಾಟ್ ಮಸಾಲ, ತುರಿದಿರುವ ಕ್ಯಾರೆಟ್, ಖಾರ ಚಟ್ನಿ, ಸ್ವೀಟ್ ಚಟ್ನಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಉಪ್ಪು, ಈರುಳ್ಳಿ. ಚಟ್ಪಟ ಚಾಟ್. ಎಸ್, ಅಫ್ಕೋರ್ಸ್. ಏನಂದರೆ ಮನೇಲಿ ಖಾರ ಚಟ್ನಿ, ಸ್ವೀಟ್ ಚಟ್ನಿ ಲಾಸ್ಟ್ ಶೆಡ್ಯೂಲ್ ನಿಮ್ಗೆ ತೋರಿಸಿದ್ದೆ ನಾನು. ಸೊ ಖಾರ ಚಟ್ನಿ, ಸ್ವೀಟ್ ಚಟ್ನಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಏನು ಥರ ಚಾಟ್ ಬೇಕಾದ್ರೂ ಮಾಡ್ಕೋಬೋದು. ಸೊ ಈಗ ಮೊದಲಿಗೆ ಒಂದು ಚಮಚ ಕೊಡ್ತೀಯ. ಅದಕ್ಕೆ ಪಾಪ್ಟಿ ಚಾಟ್ ಅಂತಾನೆ ಕೇಳಬೇಕಾ? ಏನು ಕೇಳಬೇಕು? ಫ್ಲಾಟ್ ಇದು ಟಿಕ್ಕಿ ಪುರಿ. ಟಿಕ್ಕಿ ಪುರಿ, ಟಿಕ್ಕಿ ಪುರಿದು ಪೂರೀಸ್ ಅಂತ ಹೇಳಿದ್ರೆ ಫ್ಲಾಟ್ ಪೂರೀಸ್ ಕೊಡ್ತಾರೆ. ಫ್ಲಾಟ್ ಪೂರೀಸ್ ಎಲ್ಲ ಕಡೆ ಸಿಗತ್ತೆ. ಈಗ ಈರುಳ್ಳಿ ಒಂದು ಬಟ್ಲಾಗಷ್ಟು ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿರೋದು. ಟೊಮ್ಯಾಟೊ ಏನಂದ್ರೆ ಮೊದಲೇ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇದು ಹಾಕೊಳ್ಳೋಕೆ ಸರಿ ಹೋಗುತ್ತೆ. ಒಂದೊಂದೇ ಹಾಕ್ತಾರೆ ಅದು ಕೂಡೋದಿಲ್ಲ. ಕರೆಕ್ಟ್. ಮತ್ತೆ ಕ್ಯಾರೆಟ್, ತುರಿದಿರೋ ಕ್ಯಾರೆಟ್. ಈಗ ಇದಿಷ್ಟು ಚೂರು ಉಪ್ಪು ಕೈಯಲ್ಲೇ ಹಾಕ್ತೀನಿ. ಓಕೆ, ನೀವು ಯಾವತ್ತೂ ಸ್ಪೂನಲ್ಲಿ ಹಾಕಿರೋದು ನೋಡೇ ಇಲ್ಲ ನಾನು. ಜಾಸ್ತಿ ಉಪ್ಪು ಕೈ ಎಳುತ್ತೆ ಅಂತ ಹೇಳ್ತಾರಲ್ಲ, ಹೇಳ್ತೆ ಬೆಸ್ಟು. ಇವಾಗ ನನಗೂ ಸ್ವಲ್ಪ ಅಭ್ಯಾಸ ಆಗ್ತಾ ಇದೆ. ಹೌದು, ನಿಮ್ಮ ನೋಡಿ. ಓ, ವೆರಿ ಗುಡ್, ಕೀಪ್ ಇಟ್ ಅಪ್. ಅಭ್ಯಾಸ ಆದರೂ ಅಷ್ಟು ಒಳ್ಳೆಯದು. ಹೌದು ನೋಡು, ಇಷ್ಟು ಹಾಕ್ಕೊಂಡಾದ್ಮೇಲೆ ಉಪ್ಪು ಹಾಕ್ಕೊಂಡಿದ್ದೀವಿ, ಕ್ಯಾರೆಟು, ಈರುಳ್ಳಿ, ಟೊಮೆಟೊ. ಓಕೆ, ಈಗ ಡೈರೆಕ್ಟ್, ನೋ ಗ್ಯಾಸ್ ಆನಿಂಗ್. ಅರ್ಥ ಆಯ್ತಾ? ಎಸ್. ಈಗ ಈ ಟಿಕ್ಕಿ ಪೂರಿ ಇದೆಯಲ್ಲ, ಅರೇಂಜ್ ಮಾಡ್ಕೊಂಬಿಡೋಣ. ಫ್ಲಾಟ್ ಪೂರೀಸ್ ನಾವೇನು ತೊಗೊಂಡಿರ್ತೀವೋ ಅದು ಉಪ್ಪಾಗಿರುತ್ತಾ? ಹೆಂಗಿರುತ್ತೆ ಅದು ಟಿಕ್ಕಿ? ಇಲ್ಲ, ಉಪ್ಪು ಏನಿಲ್ಲ, ಸುಮ್ಮನೆ ಇರೋ. ಎಲ್ಲದರೊಳಕ್ಕೂ ಇದೆಯಾ ಕಣೆ ನಿನ್ನ ಮಾತ್ರ, ಅದಕ್ಕೆ ಖುಷಿಯಾಗೋದು. ಜಾಣೆ. ತಿನ್ನೋರು ಕಂಡ್ರೆ ಖುಷಿ ನನಗೆ. ಹೌದು, ಯಾಕಂದರೆ ನಾವು ತಿನ್ನಲ್ವಲ್ಲ ಹೆಚ್ಚು, ಬರೀ ಮಾಡೋಕ್ಕದು. ನನ್ನ ಜೊತೆಗೆ ಇನ್ಯಾರು ತಿನ್ನಕ್ಕಿದ್ರಂತೂ ಇನ್ನೂ ಖುಷಿ. ಈಗ ಕ್ಯಾರೆಟ್ ಟೊಮೆಟೊ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವು ಅದ್ರ ಮೇಲೆ ಚೂರು ಹಾಕೊಳ್ಳೋಣ.
ಇದಿಷ್ಟು ಹಿಂಗೆ ಹಾಕಿದ್ದೀವಲ್ಲ, ಹಾಂ ಈಗೇನು ಮಾಡೋಣ, ಸ್ಪೂನ್ ಕೊಡ್ತೀಯಾ? ಖಾರ ಚಟ್ನಿ, ಖಾರ ಜಾಸ್ತಿ ಬೇಕು? ಜಾಸ್ತಿ ಬೇಕು, ಹೌದು. ಆಯಿತು. ಸ್ವೀಟ್ ಚಟ್ನಿ ಆಮೇಲೆ ಸಪ್ರೇಟಾಗಿ ಒಂಚೂರು ಕುಡಿತೀನಿ ಹಾಗೆ. ಆಯಿತು, ಹಾಗೆ ತಿನ್ನುವಂತೆ. ಇದು ಖಾರ ಚಟ್ನಿ ಹಿಂಗೆ ಹಾಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ಹಾಕಬೇಕು, ಒಂದೊಂದು ಪೂರಿಗೂ ಹಾಕೋಬೇಕಿದ್ನ. ಹಾಂ. ಸೊ ಒಂದೇ ಥರ ತಿಂದು ಬೇಜಾರಾದವ್ರಿಗೆ ಇದೆಲ್ಲ ಆಪ್ಷನಲ್, ಡಿಫ್ರೆಂಟ್. ಈಗ ಸ್ವೀಟ್ ಚಟ್ನಿ. ನೋಡಿ, ಚೂರೇ ಹೀಗೆ ಹಾಕೊಂಬಂದ್ರೆ ಅಯ್ಯೋ ಎಷ್ಟು ಚೆನ್ನಾಗಿ ಕಾಣುತ್ತದು. ಅದು ಮುದ್ದ ಕಂಡ್ರೆ ತಾನೇ ಒಳಗೆ ಹೋಗೋದು. ಅದ ಮತ್ತೆ. ಈಗ ಇದ್ರ ಮೇಲೆ ಚಾಟ್ ಮಸಾಲ. ಖಾರ ಇದರೊಳಗೆ ಇರೋದ್ರಿಂದ ಖಾರ ಚಟ್ನಿಯಲ್ಲಿ ಇನ್ನು ಎಕ್ಸ್ಟ್ರಾ ಖಾರ ಬೇಡ, ಬೇಕಾದವರು ಅಚ್ಚ ಖಾರದ ಪುಡಿ ಹಾಕೋಬೋದು. ಓಕೆ ಓಕೆ. ಚಾಟ್ ಮಸಾಲ, ಇದು ಕಡಲೆಪುರಿ. ಅದು ತುಂಬ ಇರಬೇಕು ಕಣೆ. ಹೌದಾ? ಕಡಲೆಪುರಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಆಹಾ ವೀಕ್ಷಕರೇ, ಇದೆಲ್ಲ ಫುಲ್ ರೆಡಿ ಆಗೋ ಹೊತ್ತಿಗೆ ಒಂದು ಚಿಕ್ಕ ಬ್ರೇಕ್ ತೊಗೊಂಡು ಬಂದ್ಬಿಡೋಣ ಅಲ್ವಾ? ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ ಕಾರ್ಯಕ್ರಮದಲ್ಲಿ ಇವರಿಗೆ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ನೆಚ್ಚಿನ ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ. ಯಾ ತಗೋ. ಹಾಂ, ಕೊಡ್ಬೇಕಾ? ಓ, ಮತ್ತೆ ನೀವು ಕೊಟ್ರೇನೆ ಚೆನ್ನಾಗಿ, ನಿಮ್ಮ ಕೈಯಾರೆ ಕೊಟ್ರೇನೆ ಇನ್ನೂ ರುಚಿ ಜಾಸ್ತಿ ಆಗ್ಬಿಡುತ್ತೆ. ಆಯ್ತಮ್ಮ, ತಗೋ. ಟಿಕ್ಕಿ ಪುರಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳೋ. ಜಾಸ್ತಿ ಬಿಲ್ಡಪ್ ಕೊಡಲ್ಲ, ನೀನು ಬಿಲ್ಡಪ್ ಆಮೇಲೆ ಕೊಡ್ತೀವೋ ನಾನು ಕೊಟ್ಬಿಡ್ತೀಯಾ ನೋಡೋಣ. ಟಿಕ್ಕಿ ಪುರಿ ಮಾಡುವ ವಿಧಾನ: ಮೊದಲಿಗೆ ಒಂದು ಬೌಲ್ನಲ್ಲಿ ತುರಿದಿಟ್ಟುಕೊಂಡಿರುವಂತಹ ಕ್ಯಾರೆಟ್ ಹಾಗೂ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಹೊಂದಿಸಿ. ನಂತರ ಒಂದು ತಟ್ಟೆಯ ಮೇಲೆ ಟಿಕ್ಕಿ ಪುರಿಯನ್ನು ಒಂದೊಂದಾಗಿ ಜೋಡಿಸಿ ಅದರ ಮೇಲೆ ಖಾರ ಚಟ್ನಿ, ಸ್ವೀಟ್ ಚಟ್ನಿ, ಚಾಟ್ ಮಸಾಲ ಹಾಕಿ ನಂತರ ಕಡಲೆಪುರಿ ಹಾಗೂ ಸೇವನ್ನು ಹಾಕಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪಿಂದ ಅಲಂಕರಿಸಿದರೆ ಟಿಕ್ಕಿ ಪುರಿ ಸವಿಯಲು ಸಿದ್ಧ. ನೋಡ್ಕೊಂಡ್ರಲ್ಲ, ಟೇಸ್ಟ್ ನೋಡ್ಬಿಡ್ಲಾ? ಯಪ್ಪ, ಹೇಗಿದೆ ಟೇಸ್ಟ್? ಅಂಗಡಿ ತಿಂದಂಗೆ ಇದೆಯಾ? ಹುಣಸೆ ಹಣ್ಣಿದ್ದು ಯಪ್ಪ, ಏನು ಸಕಲಾಗಿದೆ ಅದು. ಅಲ್ಲ, ನೀನು ಆಚೆ ಕಡೆ ಹೋಗಿ ತಿನ್ಕೊಂಬಂದಿದ್ದೆ ಅಂದ್ರೆ. ಇಲ್ಲ, ಅದಕ್ಕಿಂತ ಚೆನ್ನಾಗಿದೆ. ರಿಯಲಿ? ಡೆಫಿನೆಟ್ಲಿ ಚೆನ್ನಾಗಿದೆ. ಏನು ಡ್ಯಾನ್ಸ್ ಎಲ್ಲ ಶುರು ಆಗ್ತಿದೆ. ಅಂಟಿನುಂಡೆ ತಿಂದಿರೋ ಎನರ್ಜೆಟಿಕ್ಗೆ. ಯಾಕೆ? ಸೂಪರ್ ಆಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಹೋಗಿ ಬನ್ನಿ, ಕಳಿಸ್ತಿದ್ದೀರಾ? ನಮ್ದು ಇನ್ನೂ ಕೆಲಸ ಇದೆ. ನೀವು ಇದೇ ಥರ ಮಾಡ್ಕೊಡ್ತಾ ಇದ್ರೆ ನೀನು ಇಲ್ಲೇ ಬೇರೆಯವ್ರು ಮಾಡೋದು ಸ್ವಲ್ಪ ತಿನ್ನೋಣ ಅಂತ. ಆಯಿತು, ಓಕೆ. ಸಿ ಯು. ಥ್ಯಾಂಕ್ ಯು. ಸಿ ಯು ಟುಮಾರೋ. ಬಾಯ್ ಬಾಯ್ ಬಾಯ್. ನಿಜವಾಗ್ಲೂ ರೀ, ಒಳ್ಳೆ ಟ್ರೆಡಿಷ್ನಲ್ ಡಿಶ್ಶು ಅಂಟಿನುಂಡೆ ಆಯಿತು. ಈಗಿನ ಡಿಶ್ ಚಾಟ್ಸಲ್ಲಿ ಸೂಪರ್ ಟಿಕ್ಕಿ ಪುರಿ ಆಯಿತು. ಆಹಾ. ಸೊ ನೆಕ್ಸ್ಟ್ ನನಗೋಸ್ಕರ ಏನು ಕಾದಿದೆ, ಇವ್ರ ಕೈ ರುಚಿ ಆಯಿತು ಇವತ್ತಿಗೆ. ಇನ್ನು ನೆಕ್ಸ್ಟ್ ಯಾರು ಬರ್ತಾರೆ, ಏನು ಹೇಳ್ಕೊಡ್ತಾರೆ? ಹೌದು, ನಮ್ಮ ಜೊತೆ ಒಬ್ಬರು ಸೆಲೆಬ್ರಿಟಿ ಇರ್ತಾರೆ. ಆದರೆ ಆ ಸೆಲೆಬ್ರಿಟಿ ಯಾರು? ಈ ಬ್ರೇಕ್ ತೊಗೊಂಡು ಬಂದುಬಿಡಿ, ಹೇಳ್ತೀನಿ. ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಚಿಕ್ಕ ವಿರಾಮ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ನೆಚ್ಚಿನ ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ. ನಮಸ್ಕಾರ. ಹಾಯ್ ನಂದಿನಿ. ಹಲೋ. ನಾನು ಆ್ಯಕ್ಚುಲಿ ಇನ್ನೂ ಇಂಟ್ರೊಡಕ್ಷನ್ ಕೊಡೋದಿತ್ತು, ಯಾರು ಬರ್ತಾರೆ ಅಂತ ಸ್ವಲ್ಪ ಬಿಲ್ಡಪ್ ಕೊಟ್ಟು ನಿಮ್ಮನ್ನು ಕರ್ಸ್ಕೊಳ್ಳೋಣ ಅಂತಿತ್ತು. ನೀವು ನೋಡಿದ್ರೆ ಎಷ್ಟು ಬಂದು ನಿಂತೇ ಬಿಟ್ಟಿದ್ದೀರಾ ಇಲ್ಲಿ. ನೋಡು, ಪರಿಚಯ ಇಲ್ದೇವ್ರ ಹತ್ರ ಬಂದು ಮಾತಾಡಬೇಕಾದ್ರೆ ನನ್ಗೆ ಇಂಟ್ರೊಡಕ್ಷನ್ ಕೊಡೋದು. ನೀನು ಹಳೆ ಪರಿಚಯ ತಾನೆ, ಅದಕ್ಕೋಸ್ಕರ ಇಂಟ್ರೊಡಕ್ಷನ್ ಹಾಕಬೇಕು. ಸ್ವೀಟ್ ಫ್ರೆಂಡ್ಸ್. ಎನಿವೆ, ನಿಮ್ಗಳಿಗೋಸ್ಕರ ಒಂದ್ಸಲ ಇವ್ರ ಹೆಸರು ಅಲಕ್ನಂದ ಅಂತ. ಈಸ್ ಅ ವಂಡರ್ಫುಲ್ ಆರ್ಟಿಸ್ಟ್. ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು, ಸಾಕಷ್ಟು ಆ್ಯಕ್ಟಿವ್ ಆಗಿ ಇದ್ದಾರೆ ಇಂಡಸ್ಟ್ರಿನಲ್ಲಿ ಸುಮಾರು ವರ್ಷಗಳಿಂದ. ನೀವೆಲ್ಲ ನೋಡೇ ಇರ್ತೀರಾ. ಆ್ಯಂಡ್ ಇವ್ರ ಹೈಟ್ ಬಗ್ಗೆ ಅಂತೂ ನಾನು ಹೇಳಲೇಬೇಕಾಗಿಲ್ಲ, ನೀವೇ ನೋಡ್ತಾ ಇದ್ದೀರಾ. ಸೊ ಸದ್ಯಕ್ಕೆ ಇವರು ಚುಕ್ಕಿ ಅನ್ನೋ ಧಾರಾವಾಹಿನಲ್ಲಿ ಪಾರ್ಥ ಅನ್ನೋ ಪಾಪದ ಕ್ಯಾರೆಕ್ಟ್ರಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಸೊ ಹೇಳಿ, ಆ ಕ್ಯಾರೆಕ್ಟರ್ ಬಗ್ಗೆ ಹೇಗೆ ನಡೀತಾ ಇದೆ ಚುಕ್ಕಿ?
ಶುಕ್ಕಿ ವೆರಿ ಗುಡ್. ಭಾಳ ಇಷ್ಟಪಟ್ಟು ನೋಡ್ತಾ ಇರತಕ್ಕಂಥ ಧಾರಾವಾಹಿ ಇವತ್ತು ಸುವರ್ಣ ಚಾನಲಲ್ಲಿ. ಅದರಲ್ಲಿ ನನ್ನ ಕ್ಯಾರೆಕ್ಟರ್ ಒಂಥರ ತುಂಬ ಸಾಫ್ಟ್ ಸ್ಪೋಕನ್. ಅಯ್ಯೋ ಹೆಂಡತಿ ವಾಣಿಶ್ರೀ ಮಾಡ್ತಾ ಇದ್ದಾಳೆ. ಒಂಥರ ಒಂಥರ ಜಬರ್ದಸ್ತು, ನನ್ನ ಮೇಲೆ ಜೋರು ಮಾಡಿಕೊಂಡು ಸಾಫ್ಟ್ ಕ್ಯಾರೆಕ್ಟ್ರು. ಭಾಳ ಜನ ಭಾಳ ಇಷ್ಟಪಟ್ಟಿದ್ದಾರೆ. ಎಲ್ಲ ಕಡೆನೂ ಇನ್ಫ್ಯಾಕ್ಟ್ ಹೇಳ್ತಾ ಇರ್ತಾರೆ, ನೀನು ಯಾವಾಗಪ್ಪ ವಾಪಸ್ ಒಳಗೆ ಆ ಥರ ಬೈತೀಯಾ ಅಂತ. ಅದಿನ ಅವಕಾಶ ಕೊಟ್ಟಿಲ್ಲ ನಮ್ಮ ಡೈರೆಕ್ಟ್ರು. ಕಾಯ್ತಾ ಇದ್ದೀನಿ ಯಾವತ್ತು ಆ ಥರ ನನಗೆ ಚಾನ್ಸ್ ಸಿಗುತ್ತೋ ಅಂದ್ಬಿಟ್ಟು ಅಂತ ಕ್ಯಾರೆಕ್ಟ್ರು. ನಾನು ನಿಮ್ಮ ನೋಡಿದಾಗಿಂದ ನೀವು ಒಂಥರ ಪಾಪ ತುಂಬಾ ಸಾಫ್ಟ್ ನೇಚರ್ಡ್, ಅಫ್ಕೋರ್ಸ್ ಸೆನ್ಸ್ ಆಫ್ ಹ್ಯೂಮರ್ ಸಕ್ಕದಾದೆ, ಬಟ್ ಒಂಥರ ಟಿಮಿಡ್ ಅಂತ ಅನ್ಸುತ್ತೆ. ಸೊ ಆ ಥರ ಇರೋ ಅಲಕ್ ನಾನು ನೋಡಬೇಕು ಆದಷ್ಟು ಬೇಗ, ಅಟ್ಲೀಸ್ಟ್ ಆನ್ ಸ್ಕ್ರೀನ್. ಕೋರ್ಸ್ ನಾನು ಅಷ್ಟೇ ಅಂತ ಪಾತ್ರ ಕಾಯ್ತಾ ಇದ್ದೀನಿ. ನೋಡೋಣ, ಡೆಫಿನೆಟ್ಲಿ ಐ ಮೈಟ್ ಡು. ಇದರಲ್ಲೇ ಅಥವಾ ಡೈರೆಕ್ಟರ್ ಚೇಂಜ್ ಮಾಡಿ ವಾಪಸ್ ಬೈಯುವಂಥ ಸೀನ್ ಮಾಡ್ಬೋದು. ಕೀಪಿಂಗ್ ಮೈ ಫಿಂಗರ್ಸ್ ಫಾಸ್ಟ್. ಗುಡ್. ಸೊ ಇವತ್ತು ನಮಗೋಸ್ಕರ ಏನು ಮಾಡ್ಕೊಡ್ತಾ ಇದ್ದೀರಾ ಅಲಕ್? ಇವತ್ತು ಬೆಂಡೆಕಾಯಿ ಪೆಪ್ಪರ್ ಫ್ರೈ ಅಂತ. ಓಕೆ, ಬೆಂಡೆಕಾಯಿ ನನ್ನ ಫೇವ್ರೆಟ್ ತರಕಾರಿ. ಹೌದು, ಅಫ್ಕೋರ್ಸ್. ಅಂದ್ರೆ ಬುದ್ಧಿಗೋಸ್ಕರ ಬಹಳ ಒಳ್ಳೇದು. ಅದೇ 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 ಅಂದ್ರೆ ಯಾರಿಗಿಲ್ವೋ ಅವ್ರಿಗೆ ಬೇಕಾಗುತ್ತೆ ಇಷ್ಟ ಜಾಸ್ತಿ ಅಂತ ಹೇಳ್ತಾರೆ. ಹಂಗಲ್ಲ, ಬ್ಯಾಟ್ರ್ ಅದಲ್ಲ. ಸೊ ಏನ್ ಬೇಕೋ ಹೇಳ್ಬಿಡ್ತೀರಾ? ಬೆಂಡೆಕಾಯಿ ಪೆಪ್ಪರ್ ಡ್ರೈ. ಬೆಂಡೆಕಾಯಿ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಆಮ್ಚೂರ್ ಪೌಡರ್, ಉಪ್ಪು, ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ, ಪೆಪ್ಪರ್ ಪೌಡರ್, ಈರುಳ್ಳಿ ಹಾಗೂ ಸ್ವಲ್ಪ ಎಣ್ಣೆ. ಸೂಪರ್. ಸೊ ಏನು ಕೊಡ್ಲಿ ಇದು ಮಾಡಕ್ಕೆ ಸದ್ಯಕ್ಕೆ? ಮೊದಲು ಒಂದು ಪ್ಯಾನ್ ಅವ್ರ ಕಾವಲಿ. ಓಕೆ. ಎಣ್ಣೆನ ಸ್ವಲ್ಪ ಹದವಾಗಿ ಕಾಯಿಸ್ಕೋಬೇಕು ಫಸ್ಟ್. ಓಕೆ, ಪ್ಲೀಸ್ ಆನ್ ದ ಇದು. ಏನೇಮೋ ಅಯ್ಯಯ್ಯೋ, ಅಡುಗೆ ಮಾಡಿ ರೂಢಿ ಇದೆಯಾ ಅಲಕ್? ಇಲ್ಲ, ಖಂಡಿತ ಇಲ್ಲ, ಬಟ್ ತಿಂದು ರೂಢಿ ಇದೆ. ಅದು ಎಲ್ಲರೂ. ಬಟ್ ಅಂದ್ರೆ ಕೆಲವು ಡಿಶಸ್ನ ನಾನು ಇಷ್ಟಪಟ್ಟು ಅಬ್ಸರ್ವ್ ಮಾಡಿ ನೋಡಿಕೊಂಡು, ಇನ್ಫ್ಯಾಕ್ಟ್ ನಾನು ಹೆಂಡತಿಗೆ ಹೇಳ್ತೀನಿ, ಈ ಥರ ಮಾಡೋದು ನೋಡಿದೆ, ಈ ಥರ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತೀನಿ. ನಾನಾಗಿ ಪ್ರಿಪೇರ್ ಮಾಡಿ ತುಂಬ ವೆರಿ ರೇರು. ಈ ಸಣ್ಣ ಪುಟ್ಟ ಐಟಮ್ಸ್ಗಳಾದ್ರೆ ಇದು ಈ ವಿಶೇಷವಾಗಿರೋದು ನಾವು ಚೂರೇ ಉಪ್ಪು ಖಾರ ಹೆಚ್ಚು ಕಡಿಮೆ ಆದರೂ ಟೇಸ್ಟ್ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಮಾಡೋರು ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಅಬ್ಸರ್ವ್ ಮಾಡಿ ಮಾಡ್ತಾ ಇರೋಂಥ ಒಂದು ಡಿಶ್. ಬಟ್ ಇದು ಒಂದೆರಡು ಸಲ ನಾನು ತಿಂದಿರೋದ್ರಿಂದ ನನಗೆ ಇದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದೆ. ಸೊ ಅದಕ್ಕೆ ಮೊದಲನೇದಾಗಿ ಸ್ವಲ್ಪ ತೆಳುವಾಗೆ ಅಂದ್ರೆ ಹದವಾಗಿ ಇದನ್ನ ಬಿಸಿ ಮಾಡ್ಕೋಬೇಕು. ಆಗ್ಲಿ, ಬಿಸಿ ಆಗ್ಲಿ ಚೂರು. ಆಮೇಲೆ ಆಸ್ ಯೂಶುವಲ್ ಚೂರು ಬೆಳ್ಳುಳ್ಳಿ, ಈರುಳ್ಳಿ ಹಾಕೋಕ್ ಮುಂಚೆ ಫಸ್ಟ್ ಇದನ್ನ ಒಗ್ಗರಣೆ ಹಾಕೊಂಡ್ಬಿಡೋಣ. ಫುಲ್ ಬೇರೆ ಏನು ಮಾತಾಡಬಾರ್ದು ಇವತ್ತು, ಬರೀ ಅಡುಗೆ ಮತ್ತೆ ಕಾನ್ಸಂಟ್ರೇಟ್ ಮತ್ತೆ ಫೋಕಸ್ ಮಾಡ್ಕೊಂಡು. ಇಲ್ಲ, ನಾನು ಇರೋದೇ ಇವತ್ತು ನಿಮ್ಮ ಬಗ್ಗೆ ತಿಳ್ಕೊಳಕ್ಕೆ ಜಾಸ್ತಿ. ಖಂಡಿತ. ಸೊ ಹೇಳಿ, ಯಾವ್ದ್ರಿಂದ ಎಂಟ್ರಿ ಆಯ್ತು ನಿಮ್ದು ಇಂಡಸ್ಟ್ರಿಗೆ? ನಾಟಕಗಳಿಂದನಾ? ಹೌದು, ಡೆಫಿನೆಟ್ಲಿ. ನಾನು ಕಾಲೇಜ್ ಡೇಸ್ ಇಂದನೂ ನಾಟಕದಲ್ಲಿ, ಇನ್ಫ್ಯಾಕ್ಟ್ ಈಗಲೂ ತುಂಬಾ ಆಕ್ಟಿವ್ ಆಗಿದೆ ಥಿಯೇಟರ್. ಅದೊಂದು ನಾಟಕದಲ್ಲಿ ಹೀಗೆ ನೋಡ್ಬಿಟ್ಟು ವಿಶ್ವಪ್ರಸಾದ್ ಅಂತ ಒಬ್ರಿದ್ರು. ಅವರು ಅವಾಗ ಯಾವುದೋ ಒಂದು ಸಣ್ಣ ಪಾತ್ರ ಕರೆದು, ಇಲ್ಲ ಯಾರು ಮಾಡ್ತಾರೆ ಕನ್ನಡ, ನೀ ಅಟ್ಲೀಸ್ಟ್ ಸ್ಪಷ್ಟವಾಗಿ ಮಾತಾಡ್ತೀಯಾ ಅಂತ ನಾನು ಅಂದ್ಕೊಂಡಿದ್ದೀನಿ, ಬೇರೆಯವ್ರಿಗಿಂತ ಸ್ವಲ್ಪ ಬಂದು ಮಾಡು ಅಂತ. ನನಗೆ ಆ್ಯಕ್ಚುಲಿ ಸೆಕೆಂಡ್ ಥಾಟ್ ಇತ್ತು. ಯಾಕೆಂದರೆ ಈ ಸೀರಿಯಲ್ಲು ಸಿನಿಮಾ ಬಂದ್ಬಿಟ್ರೆ ನಾನು ಹಿಂಗೆ ಕೈ ಹಿಡಿದು ಹಿಂಗೆಲ್ಲ ಮಾತಾಡೋಕ್ಕಾಗಲ್ಲ. ಯಾಕೆಂದ್ರೆ ನಾಟಕದಲ್ಲಿ ನಾವು ಎಷ್ಟು ಬೇಕೋ ಫ್ರೀ ಮೂಮೆಂಟು, ಯಾರು ತಡೆಯೋರಿರಲ್ಲ. ಇಲ್ಲಿ ಅಲ್ಲಿವರೆಗೂ ನಿಂತ್ಕೋ, ಇಲ್ಲೇ ನೋಡು ಅಂತೆಲ್ಲ ಹೇಳಿದಾಗ ಇವೆಲ್ಲ ನನಗೆ ಕಟ್ಟಾಕ್ದಂಗೆ ಆಗ್ಬಿಡುತ್ತೆ, ಬೇಡ ಅಂತ. ಇಲ್ಲ ಒಂದು 2 ದಿವಸ ಅಭ್ಯಾಸ ಆಗುತ್ತೆ ಅಂತ ಅವ್ರು ಬಲವಂತ ಕರ್ಕೊಂಡು, ಆಮೇಲೆ ಅಭಿಮಾನ ಅಂತ ಸೀರಿಯಲ್, ದಟ್ ವಾಸ್ ವಂಡರ್ಫುಲ್ ಬ್ರೇಕ್ ಥ್ರೂ. ನನಗೊಬ್ಬನಿಗೆ ಅಲ್ಲ, ಅದ್ರಲ್ಲಿ ಮಾಡಿದಂಥ ಎಷ್ಟೋ ದೊಡ್ಡ ದೊಡ್ಡ ಆರ್ಟಿಸ್ಟ್, ಅನಂತ್ ವೇಲು ಇರ್ಬೋದು, ಭವ್ಯಶ್ರೀ ರಾಯ್ ಮಾಡಿದ್ರು, ಶಿವಧ್ವಜು, ಎಲ್ಲರಿಗೂ ಅಂತ ಬ್ರೇಕ್ ಥ್ರೂ ಕೊಟ್ಟಂಥ ಸೀರಿಯಲ್. ಅದರಿಂದ ಒಂದಾತ್ಲು ಒಂದು ಬರ್ತಾ ಶುರು ಆಯ್ತು. ಆಲ್ಮೋಸ್ಟ್ 15 years ಈಗ ಐ ಆಮ್ ದಿಸ್ ಇಂಡಸ್ಟ್ರಿ. ವಿತೌಟ್ ಮೈ ನಾಲೆಡ್ಜು ಯಾವುದೋ ಒಂದು ಮಾಡೋದ್ರಿಂದ ಈಗ ಅಲ್ಲೇ ಐ ಆಮ್ ಸ್ಟ್ರಗ್ಲಿಂಗ್ ಆ್ಯಂಡ್ ವರ್ಕಿಂಗ್ ಫ್ರಮ್ 15 years. ವೆರಿ ಹ್ಯಾಪಿ. ಎಣ್ಣೆಗೆ ಹಾಕ್ಬಿಟ್ಟಿದೆ, ಒಗ್ಗರಣೆ ಹಾಕೊಂಡ್ಬಿಡೋಣ. ಆಫ್ ಕೋರ್ಸ್. ಸೊ ಇದು ನೀಟಾಗಿ ಹುರ್ಕೋಬೇಕು. ಬೆಂಡೆಕಾಯಿ ಬೇಸಿಕ್ಲಿ ಸ್ವಲ್ಪ ಸಹಜ ಇದು. ಅದೇ ಸಹಜ. ಅದೇ ಮತ್ತೆ ಹಾಕಿ ಬೆಂಡೆಕಾಯಿ ಹಾಕಿ. ಬೆಂಡೆಕಾಯಿಗೆ ಮುಂಚೆ ಫಸ್ಟ್ ಇದು ಹಾಕೋಬೇಕು. ಹೌದಾ? ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಹಾಕೋಬೇಕು. ಓಕೆ, ಸೂಪರ್. ಬೆಂಡೆಕಾಯಿ ಅಂದ ತಕ್ಷಣ ಫಸ್ಟ್ ಬೆಂಡೆಕಾಯಿ ಹಾಕ್ಬಿಡ್ಬೇಕು ಅಂತ ಓ ಎಲ್ಲ. ಎಸ್. ಬೆಂಡೆಕಾಯಿ ಆಕ್ಚುಲಿ ಸ್ವಲ್ಪ ಲೋಳೆ ಇರುತ್ತಲ್ವಾ, ಅದು ಹಂಗೆ ಕಮ್ಮಿ ಆಗುತ್ತಾ? ಡೆಫಿನೆಟ್ಲಿ. ಬಿಸಿಯಾಗಿ ಎಣ್ಣೆ ಜೊತೆ ಸೇರಿದಾಗ ಡೆಫಿನೆಟ್ಲಿ. ಅಲಕ್ ಸೌಟ್ ಇಟ್ಕೊಂಡಿರೋದು ನೋಡಿದ್ರೆ ಗೊತ್ತಾಗತ್ತೆ ಸ್ವಲ್ಪನಾದ್ರೂ ಇದೆ ಎಕ್ಸ್ಪೀರಿಯನ್ಸ್ ಅಂತ. ಇಟ್ಕೊಂಡೆ ಬೇಸ್ ಮಾಡೋ ಅಭ್ಯಾಸ ಇಲ್ಲ. ಯಾಕೆ ಹೆಂಡತಿ ಹಿಂಗ್ ಬಿಸಾಕ್ದಾಗ ಹಿಡ್ಕೊಂಡು ಅಭ್ಯಾಸನಾ? ಕರೆಕ್ಟ್. ಇಲ್ಲ, ಮೈ ವೈಫ್ ಇಸ್ ಅ ವಂಡರ್ಫುಲ್ ಕುಕ್. ನಾನೇ ಪುವರ್ ಈಟರ್ ಅಷ್ಟೇ. ಅಯ್ಯೋ ಪಾಪ. ಸೊ ಮನೆಯಲ್ಲಿ ಯಾರ್ಯಾರು ಇದ್ದೀರಿ?
ನಾನು ನನ್ನ ಹೆಂಡತಿ ನನ್ನ ಮಗ ಮೂರು ಜನ ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ, ವೆರಿ ಸ್ಮಾಲ್ ಫ್ಯಾಮಿಲಿ. ಓಕೆ. ಸೊ ಹೇಗೆ ಸ್ಪೆಂಡ್ ಮಾಡ್ತೀರಿ ಫ್ಯಾಮಿಲಿ ಜೊತೆ ಟೈಮು? ಹೌ ಬಿಸಿ ಆರ್ ಯು ಆ್ಯಂಡ್ ಡೆಫಿನೆಟ್ಲಿ ಐ ವಿಲ್ ಸಿ ದಟ್. ಅದಕ್ಕೆ ಯೂಶಲಿ ಸಂಡೇಸ್ ಐ ಅವಾಯ್ಡ್ ಗಿವಿಂಗ್ ಶೂಟಿಂಗ್ಸ್. ವಾವ್, ವಂಡರ್ಫುಲ್. ಟೋಟಲಿ, ಬಿಕಾಸ್ ಸ್ಯಾಟರ್ಡೇಸ್ ಆ್ಯಂಡ್ ಸಂಡೇಸ್ ನನ್ನ ಮಗನಿಗೆ ಹಾಲಿಡೇ. ಮೋರ್ ದನ್ ದಟ್ ಮೈ ವೈಫ್ ಈಸ್ ಎ ಡ್ಯಾನ್ಸರ್ ಆ್ಯಂಡ್ ಎ ಮ್ಯೂಸಿಷಿಯನ್. ಶಿ ರನ್ಸ್ ಎನ್ ಇನ್ಸ್ಟಿಟ್ಯೂಟ್. ಅವಳು ಭರತನಾಟ್ಯಮು ಪ್ಲಸ್ ಕ್ಲಾಸಿಕಲ್ ಮ್ಯೂಸಿಕ್ 2 ಕ್ಲಾಸಸ್ ಮಾಡ್ತಾಳೆ. ಅಯ್ಯೋ, ಇಷ್ಟು ವರ್ಷದಿಂದ ನಂಗೆ ಗೊತ್ತೇ ಇರಲಿಲ್ಲಲ್ಲ ಅಲಕ್. ಹೌದು, ತೆರೆ ಮೇಲೆ ಬಂದಿಲ್ವಲ್ಲ, ಅದಕ್ಕೆ ಗೊತ್ತಿಲ್ಲ. ರಿಯಲಿ? ಆಫ್ ಕೋರ್ಸ್. ಶಿ ಹ್ಯಾಸ್ ಅನ್ ಇನ್ಸ್ಟಿಟ್ಯೂಟ್, ಸಂಸ್ಕೃತಿ ಅಂತ ಇನ್ಸ್ಟಿಟ್ಯೂಟ್ ಇದೆ. ಓಕೆ. ಸೊ ನಮ್ದು ಕಲಾವಿದ್ರ ಫ್ಯಾಮಿಲಿ ಶಬ್ಬಾಷ್. ಮನೇಲಿ. ಸೊ ಈ ಕಾರ್ಪೊರೇಟ್ ಸೆಟಪ್ಗಿಂತ ಡಿಫ್ರೆಂಟ್ ಟೈಪ್ ಆಫ್ ಡಿಸ್ಕಷನ್ಸ್ ಮನೇಲಿ ಜಾಸ್ತಿ ನಮ್ಮಲ್ಲಿ. ವೆರಿ ನೈಸ್, ದಟ್ಸ್ ವೆರಿ ಡ್ಯಾನ್ಸು, ಮ್ಯೂಸಿಕ್, ಥಿಯೇಟ್ರು, ಸಿನಿಮಾ ಇದ್ರ ಬಗ್ಗೆನೇ ಡಿಸ್ಕಷನ್, ಕ್ರಿಟಿಸಿಸಮು. ಜೊತೆಗೆ ಕ್ಲಾಶಸ್ ತುಂಬಾ ಕಮ್ಮಿ. ಅಂದ್ರೆ ಯಾಕೆಂದ್ರೆ ನನ್ನ ಹೆಂಡತಿ ಇಸ್ ದ ಬೆಸ್ಟ್ ಕ್ರಿಟಿಕ್. ನನಗೆ ನೋಡಿದ್ರೆ ಚೆನ್ನಾಗಿ ಮಾಡಿದ್ಯಾ ಇಲ್ವಾ, ಇಷ್ಟು ಕೆಡ್ದಾಗ ಮಾಡಿದ್ಯಾ, ಇಷ್ಟು ಚೆನ್ನಾಗಿ ಮಾಡಿದ್ಯಾ ಅಂತ ಬೆಸ್ಟ್ ಕ್ರಿಟಿಕ್. ಅದಕ್ಕೆ ಬೇರೆ ಯಾರನ್ನೂ ಕೇಳಕ್ಕೆ ಹೋಗಲ್ಲ. ಏನೋ ಒಂದು ಪಾತ್ರ ಮಾಡಿದ್ರೆ ಇದು ಹೆಂಗೆ ಅನಿಸ್ತು ಅಂತ ಕೇಳಕ್ಕೆ ಶಿ ಇಸ್ ದ ಬೆಸ್ಟ್ ಕ್ರಿಟಿಕ್. ಕ್ಯಾ ಬಾತ್ ಹೈ, ಸೂಪರ್. ಹಾಕೊಳ್ಳೋಣ ಈಗ? ಹಾಕೋಣ. ಯಾ ಶೋರ್. ಕೊಡಿ. ಸ್ವಲ್ಪ ತಗೊಂಡು ಹೋಗಿ ಪಾಪ, ನಿಮ್ಮ ಮಿಸ್ಸಸ್ ಖುಷಿ ಪಡ್ತಾರೆ. ಓ, ನನ್ನ ಹಸ್ಬೆಂಡ್ ಯಾರ ಮನೇಲಂತೂ ಮಾಡಲಿಲ್ಲ, ಅಟ್ಲೀಸ್ಟ್ ಅದು ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಸರಿ, ಅಲ್ಲೆಲ್ಲ ಮಾಡೋಕ್ಕಾಗತ್ತೆ, ಇನ್ಮೇಲೆ ಇಲ್ಲೊಂದು ಸ್ವಲ್ಪ ಹೊತ್ತು ಮಾಡು ಅಂದ್ಬಿಟ್ಟೆ. ಡೆಫಿನೆಟ್ಲಿ ಆ ಕ್ವಶನ್ ಬಂದೇ ಬರುತ್ತೆ. ಸೂಪರ್ ಜೋಡಿನಲ್ಲಿ ತುಂಬಾ ಚೆನ್ನಾಗಿತ್ತು ನಿಮ್ಮ ಪಾರ್ಟಿಸಿಪೇಷನ್ ಅಲಕ್. ಸೊ ಅದ್ರ ಬಗ್ಗೆ ಹೇಳ್ತೀರಾ? ನಿಮ್ದು ವಾಣಿಶ್ರೀದು ಒಳ್ಳೆ ಮಜಾ ಇತ್ತು. ಆಕ್ಚುಲಿ ಹೇಳಬೇಕು ಅಂದ್ರೆ ದಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ಐ ಶುಡ್ ಥ್ಯಾಂಕ್ಸ್ ಸುವರ್ಣ ಚಾನಲ್ ಫಾರ್ ದಟ್. ಯಾಕೆಂದ್ರೆ ಅಲ್ಲಿ ಭಾಗವಹಿಸ್ತಂತ ಅಷ್ಟು ಜೋಡಿಗಳು ಎಲ್ಲ ಯಂಗ್ಸ್ಟರ್ಸು. ಇನ್ಫ್ಯಾಕ್ಟ್ ನಾನು ವಾಣಿಶ್ರೀನೇ ಒಂಥರ ಸೀನಿಯರ್ ಮೋಸ್ಟ್ ಅಲ್ಲಿ. ಹೌದಲ್ಲ? ಬಟ್ ಸ್ಟಿಲ್ ವಿ ಫಾಟ್. ನಾವು ಅನ್ಕೊಂಡಿದ್ದ ಹಾಗೆ ನಾವು ಜೂನಿಯರ್ ಆದ್ರೇನು ನಮ್ಗೆ ಎನರ್ಜಿ ಮತ್ತೆ ಎಕ್ಸ್ಪೀರಿಯನ್ಸ್ ಇದೆ, ಜೋಶ್ ಇದೆ ಮಾಡಬೇಕು ಅಂತ. ನಾವು ಈಸಿಯಾಗಿ ಬಿಟ್ಕೊಡೋದು ಬೇಡ ಅಂತ ಎಲ್ಲ ಟಾಸ್ಕ್ನು ಅವ್ರು ಸಮವಾಗಿ ಆಡಿದ್ವಿ. ವೆದರ್ ಇಟ್ಸ್ ಫಿಸಿಕಲ್ಲ, ಮೆಂಟಲ್ಲ, ಏನಾದ್ರೂ ಇರ್ಬೋದು. ತುಂಬಾ ಹಾಗೆ ಚುಚ್ಚು ಇದು ಹಾಕೋಣ. ಹೌದಾ? ಆಗಿಲ್ವಾ? ಸ್ವಲ್ಪ ಲೋಳೆ ಎಲ್ಲ ಹೋಗ್ಲಿ. ಆಕ್ಚುಲಿ ಸ್ವಲ್ಪ ಲೋಳೆ ಹೋಗ್ಬೇಕು ಅಷ್ಟು. ನಾನು ಬ್ರೇಕ್ ತಗೊಂಡು ಬಂದ್ಬಿಡ್ಬೋದಾ? ಖಂಡಿತ ಖಂಡಿತ ಖಂಡಿತ. ವೀಕ್ಷಕರೇ, ಇದನ್ನ ಇನ್ನೂ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಅಷ್ಟರಲ್ಲಿ ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರಿಲಾ ಸೋಯಾ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಚಿಕ್ಕ ವಿರಾಮ. ವೆಲ್ಕಮ್ ಬ್ಯಾಕ್ ಟು ಮೈಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರಿಲಾ ಸೋಯಾ. ಸೊ ಬೆಂಡೆಕಾಯಿ ಚೆನ್ನಾಗಿ ಬೇಯಿಸಿದ್ದಾರೆ, ಬಾಡಿಸಿದ್ದಾರೆ. ಸೊ ಏನು ಹಾಕಬೇಕು ನೆಕ್ಸ್ಟ್ ಇದಕ್ಕೆ ಅಲಕ್? ಪೆಪ್ಪರ್ ಡ್ರೈ ಅಂದಮೇಲೆ ಪೆಪ್ಪರ್, ಉಪ್ಪು ಆಸ್ ಯೂಶುವಲ್. ನಾಟಕಗಳಿಗೂ ಸೀರಿಯಲ್ಗಳಿಗೂ ಇದ್ದ ಡಿಫ್ರೆನ್ಸ್ಗೆ ನೀವು ಎಷ್ಟು ಬೇಗ ಹೊಂದ್ಕೊಳಕ್ಕೆ ಸಾಧ್ಯ ಆಯಿತು, ಅಥವಾ ಹೇಗೆ ಅನ್ನಿಸ್ತು? ಯಾವ್ದು ಬೆಟರ್ ಅಂತ ಅನ್ನಿಸ್ತು? ಅಲ್ಲ, ಬೋತ್ ಆರ್ ಡಿಫ್ರೆಂಟ್ ಮೀಡಿಯಮ್ಸ್. ಯಾವ್ದು ಬೆಟ್ರು ಅಂತ ಹೇಳಕ್ಕಲ್ಲ. ಇದು ನಮಗೆ ಇದು ಹೊಂದ್ಕೊಳಕ್ಕೆ ಯಾವ್ದು ಈಸಿ ಆಯ್ತು ಅಂದ್ರೆ, ಅಲ್ಲಿ ನಾಟಕದಲ್ಲಿ ನಾವು ಪುಟ್ಟಗಟ್ಲೆ ಕೊಟ್ಟರು ನಮಗೆ ಟೇಕ್ ಇಲ್ಲ. ಒಂದ್ಸಲಿ ಸ್ಟಾರ್ಟ್ ಆಗ್ಬಿಟ್ರೆ ನಾಟಕ 2 ಅವರ್ ಇಲ್ಲ. ಇಲ್ಲಿ ಪ್ಲಸ್ ಪಾಯಿಂಟ್ ಏನು ಅಂದ್ರೆ, ನಮಗೆ ದಿಸ್ ಈಸ್ ಡೈರೆಕ್ಟರ್ಸ್ ಮೀಡಿಯಾ. ಟೆಲಿವಿಷನ್ ಆದ್ರೆ ಡೈರೆಕ್ಟರ್ ಮೀಡಿಯಾ, ಇದು ಅಲ್ಲಾದ್ರೆ ಆಕ್ಟರ್ಸ್ ಮೀಡಿಯಾ. ಒಂದ್ಸಲಿ ಸ್ಟಾರ್ಟ್ ಆಗ್ಬಿಟ್ರೆ ಡೈರೆಕ್ಟರ್ ಪಾಪ ಏನ್ ಮಾಡಕ್ಕೆ ಎಷ್ಟೇ ಹೇಳ್ಕೊಟ್ಟಿದ್ರು ನಾಟಕ ನಿಲ್ಸ್ಬಿಟ್ಟು ಈ ತರ ಮಾಡಿ ಅಂತ ಹೇಳ್ಕೊಡಕ್ಕಾಗಲ್ಲ. ಇಲ್ಲಾದ್ರೆ ಡೈರೆಕ್ಟರ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರು ಇಲ್ಲಪ್ಪ ಸ್ಟಾಪ್ ಕಟ್ ಅಂದ್ಬಿಟ್ಟು, ಇಲ್ಲ ಆತರ ನಿನ್ ಎಮೋಷನ್ಸ್ ಆತರ ಬರ್ತಾ ಇದೆ ಹೀಗೆ ಅಂತ ಅವ್ರು ಹೇಳ್ಬೋದು. ಸೊ ದಟ್ಸ್ ಅ ಪ್ಲಸ್ ಪಾಯಿಂಟ್. ಕ್ಲೋಸ್ ಅಪ್ ಇದು ಪೆಪ್ಪರ್ ಆಫ್ ಕೋರ್ಸ್. ಅಂದ್ರೆ ಸ್ವಲ್ಪ ಖಾರ ಜಾಸ್ತಿನೇ ಇರಲಿ. ಅದರ ಉದ್ದೇಶನೇ ಆಗ್ತಾನೆ ಪೆಪ್ಪರ್ ಡ್ರೈ ಮೇಲೆ ಆಫ್ ಕೋರ್ಸ್ ಖಾರನೇ ಇರಬೇಕು ಅಂತ. ಹಾ, ಸೊ ಕ್ಲೋಸ್ ಅಪ್ಸ್ ಅಂತ ಏನೋ ಹೇಳಕ್ ಹೋದ್ರಿ. ಅಂದ್ರೆ ಇದೆಲ್ಲ ಅಡ್ವಾಂಟೇಜ್ ಅಂದ್ರೆ ನಿಮ್ಮ ಭಾವನೆಗಳನ್ನ ಈಸಿಯಾಗಿ ವ್ಯಕ್ತಪಡಿಸಬಹುದು ಟೆಲಿವಿಷನ್ ಮಾಧ್ಯಮದಲ್ಲಿ, ಸೆರೆ ಹಿಡಿಬಹುದು. ಅಲ್ಲಾದ್ರೆ ನಾವು ಅಲ್ಲೆಲ್ಲೋ ಇರ್ತೀವಿ, ಎಲ್ಲ ಸ್ವಲ್ಪ ಅತಿರೇಕಕ್ಕೆ ಮಾಡ್ಬೇಕಾಗುತ್ತೆ, ಎಕ್ಸಾಗ್ರೇಟ್ ಇರುತ್ತೆ. ಅದಕ್ಕೋಸ್ಕರ ಸೊ ಯಾವ ಪಾತ್ರ ಇಲ್ಲಿ ತನಕ ಮಾಡಿಲ್ಲ ಅನ್ನೋಂಥದ್ದು ಒಂದು ಮಾಡಬೇಕು ಅಂತ ಆಸೆ ಇದೆ? ಮೂವೀಸ್ ಆಗಿರ್ಬೋದು, ಮೂವೀಸ್ ಮಾಡಿದ್ದೀರಲ್ಲ ನೀವು ಸಾಕಷ್ಟು. ಯಾ, ಸೊ ಹಂಗಂತ ಏನಿಲ್ಲ. ಇವಾಗ ಪಾತ್ರಗಳು ವೈವಿಧ್ಯವಾದ ಪಾತ್ರಗಳು ಮಾಡಿದ್ದೀನಿ. ಒಂಥರ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿರ್ಬೋದು, ಒಂಥರ ಒಳ್ಳೆ ಗಂಡನ ಕ್ಯಾರೆಕ್ಟರ್ ಮಾಡೋದು, ಒಳ್ಳೆ ಅಣ್ಣನ ಕ್ಯಾರೆಕ್ಟರ್ ಮಾಡೋದು. ಅಫ್ಕೋರ್ಸ್ ನಿನ್ನ ಜೊತೆ ಒಂದು ಮಾಡು ಸಿಕ್ಕದಲ್ಲಿ ಅಲ್ಲಿ ಒಂದು ಒಳ್ಳೆ ಅದ್ಭುತವಾದ ಒಂದು ಪಾತ್ರ ಇತ್ತು. ಅದು ಒಳ್ಳೆ ಕ್ಯಾರೆಕ್ಟ್ರು, ತುಂಬ ಚೆನ್ನಾಗಿತ್ತು. TN ಸೀತಾರಾಮ್ ಅವ್ರದ್ದು ಅದರಲ್ಲೂ ಚೆನ್ನಾಗಿತ್ತು. ದಟ್ ವಾಸ್ ಆಲ್ಸೋ ವೆರಿ ಗುಡ್ ಎಕ್ಸ್ಪೀರಿಯನ್ಸು. ಒಳ್ಳೊಳ್ಳೆ ಇದು ಮಾಡಿದ್ದೀನಿ. ಈಗ ನೋಡು, ಚೂರು ಇದು ಆಮ್ಚೂರ್ ಪೌಡರ್ ಅಂತ ಬೇಕಾದ್ರೆ ಯೂಸ್ ಮಾಡ್ಬೋದು, ಇಲ್ಲ ವಿಲ್ ಯೂಸ್. ಸ್ವಲ್ಪ ಮೇಲೆ ಎಸ್ 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 ಸ್ವಲ್ಪ ಬರುತ್ತೆ ಆ ಥರ ಬರೋದಕ್ಕೋಸ್ಕರ, ಹೆಚ್ಚಿಗೇನಿಲ್ಲ, ಸುಮ್ಮನೆ ಲೈಟ್ ಆಗಷ್ಟೇ. ಓಕೆ, ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ರೆ
ಎಲ್ಲ ರೆಡಿ ಆದ್ಮೇಲೆ ಕೊನೆಗೆ ಗಾರ್ನಿಶಿಂಗ್ ತರ ಮೇಲ್ಗಡೆ ಏನ್ ಇವಾಗ ಹಾಗೆ ಹೋಯ್ತಾ ಗಾರ್ನಿಶ್ ನೆಕ್ಸ್ಟ್ ನೆಕ್ಸ್ಟ್ ಆಫ್ ಕೋರ್ಸ್ ಎಲ್ಲ ಮೇಲೆ ಗಾರ್ನಿಶ್ ಮಾಡ್ಬಿಟ್ರೆ ಕೊತ್ತಂಬರಿ ಸೊಪ್ಪಲ್ಲಿ ದಟ್ ಆಲ್ಸೋ ಕ್ಯಾನ್ ಮಿಕ್ಸ್ ಅವ್ರು ಹಂಗೆ ಇಟ್ಟು ಬಿಡ್ಬೋದು. ಕೆಲವ್ರಿಗೆ ಪಾಪ ಅಡುಗೆ ಮಾಡ್ತಾ ಮಾತಾಡಕ್ಕಾಗಲ್ಲ, ನೀವು ಎರಡನ್ನೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತಾ ಇದೀರಾ. ಅಲ್ಲ ಮಾತಾಡೋದಾದ್ರೆ ನಮ್ದು ವೃತ್ತಿ ತಾನೆ, ಏನ್ ಬಂಡವಾಳ ನಮ್ಗೆ ಅದೇ ಬಂಡವಾಳ ತಾನೆ. ಸೊ ಏನ್ ಮಾಡ್ತಾರೋ ಮಾತೆ ತನ್ನ ಮೈನ್ ಇಂಪಾರ್ಟೆಂಟು. ಆಗಿದೆಯಾ ಇದು? ಆಗಿದೆ ಆಗಿದೆ ಆಗಿದೆ. ಹಾಕೋಣ. ಓಕೆ ಸೂಪರ್. ಸೊ ಸರ್ವಿಂಗ್ ಬೌಲ್ ಕೊಡ್ತೀನಿ, ದಯವಿಟ್ಟು ಹಾಕೊಟ್ಬಿಟ್ರೆ. ನೋಡೋಕ್ಕಂತೂ ಭಾಳ ಡೆಲಿಷಿಯಸ್ ಆಗಿ ಕಾಣ್ತಾ ಇದೆ. ಬೇಕಾದ್ರೆ ಸುತ್ತಲೂ ಅಲ್ಲೊಂದು ಕ್ಯಾರೆಟು ಇಲ್ಲೊಂದು ಸೌತೆಕಾಯಿ ಎಲ್ಲ ಯು ಕ್ಯಾನ್ ಗಾರ್ನಿಶ್ ಮಾಡ್ಕೋಬೋದು. ಇನ್ನ ನೋಡಿ ಅಲ್ಲಕ್ಕೆ ನಿಮ್ಗೆ ಇದೆಲ್ಲ ಸೂಟ್ ಆಗಲ್ಲ, ಇಲ್ಲ ನೀವು ಹೆಂಗ್ ಮಾಡ್ಕೊಡ್ತೀರೋ ಹಂಗ್ ಮಾಡ್ಕೊಡಿ, ನಾವು ತಿಂತೀವಿ. ಅಲ್ಲ ಅಲ್ಲ ಟು ಲುಕ್ ಇಟ್ ಮೋರ್ ಅಟ್ರಾಕ್ಟಿವ್. ಕ್ಯಾರೆಟು ಇಲ್ಲೊಂದು ಸೌತೆಕಾಯಿ ಅಲ್ಲ ಏನಂದ್ರೆ ಸರ್ವ್ ಮಾಡ್ಬೇಕಾದ್ರೆ ಇಟ್ ಶುಡ್ ಲುಕ್ ನೀಟ್ ಅಲ್ವಾ, ಸೊ ಅದನ್ನೆಲ್ಲ ನೀಟಾಗಿ ಇಟ್ರೆ ಸೊ ಇಟ್ ಲುಕ್ಸ್ ಗುಡ್ ಅಂತ. ಸೊ ಬೆಂಡೆಕಾಯಿ ಪೆಪ್ಪರ್ ಫ್ರೈಸ್ ರೆಡಿ. ಓಹೋ, ಹೇಳ್ದಾಗೆ ಸ್ವಲ್ಪ ಖಾರ ಇದ್ದೇ ಇದೆ. ಈ ಸುವರ್ಣ ವಾಯಿಲ್ ಬರ್ತಾ ಇರಕ್ಕಂತ ಈ ಪ್ರೋಗ್ರಾಮ್ ಅವಾಗ ನೋಡ್ತಾ ಇರ್ತೀನಿ, ಖಾರ ಜಾಸ್ತಿ ತಿಂತೀಯ ಅಂತ ಗೊತ್ತಾಗೋಯ್ತು. ಸೊ ಇದ್ರಲ್ಲಿ ಸ್ವಲ್ಪ ಖಾರ ಇದೆ, ಹೆಸರು ತಕ್ಕನ ಖಾರ ಇದೆ. ಸೂಪರ್, ಟೇಸ್ಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಪ್ರೀತಿಯಿಂದ ಅಭಿಮಾನದಿಂದ ಬೆಂಡೆಕಾಯಿ ಪೆಪ್ಪರ್ ಫ್ರೈ ಮಾಡ್ಕೊಟ್ಟಿದ್ದಾರೆ. ಇದನ್ನ ಟೇಸ್ಟ್ ನೋಡೋಕ್ಕೂ ಮುಂಚೆ ಇದನ್ನ ಹೇಗೆ ಮಾಡಿದ್ರು ಅಂತ ಒಂದು ಸಣ್ಣ ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಬೆಂಡೆಕಾಯಿ ಪೆಪ್ಪರ್ ಫ್ರೈ ಮಾಡುವ ವಿಧಾನ: ಮೊದಲಿಗೆ ಒಂದು ಪ್ಯಾನಿನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಸಾಸಿವೆ ಒಗ್ಗರಣೆಯನ್ನು ಕೊಡಿ. ಇದಾದ ನಂತರ ಇದಕ್ಕೆ ಬೆಳ್ಳುಳ್ಳಿ ಹಾಗೂ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬಾಡಿಸಿ. ನಂತರ ಹೆಚ್ಚಿಕೊಂಡಿರುವಂತಹ ಬೆಂಡೆಕಾಯನ್ನು ಹಾಕಿ ಲೋಳೆ ಕೂಗುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಂತರ ಇದಕ್ಕೆ ಪೆಪ್ಪರ್ ಪುಡಿ, ಉಪ್ಪು, ಚಾಟ್ ಮಸಾಲ ಹಾಕಿ ಚೆನ್ನಾಗಿ ಬಾಡಿಸಿ. ಕೊನೆಯಲ್ಲಿ ಉಪ್ಪು, ಸ್ವಲ್ಪ ಆಮ್ಚೂರ್ ಪುಡಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಾಡಿಸಿದರೆ ರುಚಿ ರುಚಿಯಾದ ಬೆಂಡೆಕಾಯಿ ಪೆಪ್ಪರ್ ಫ್ರೈ ಸವಿಯಲು ಸಿದ್ಧ. ಹಾ, ನೋಡ್ಕೊಂಡ್ರಲ್ಲ, ಟೇಸ್ಟ್ ನೋಡ್ಬಿಡ್ತೀನಿ, ಯಾಕೋ ನೋಡಕ್ ಭಾರಿ ಟೆಂಪ್ಟಿಂಗ್ ಆಗಿದೆ. ಅದು ಬೆಂಡೆಕಾಯಿ ನನ್ನ ಫೇವ್ರೇಟ್ ಕೂಡ. ಅಲ್ಲಕ್ ನೀವು ತಗೊಳ್ತೀರಾ? ಪರವಾಗಿಲ್ಲ. ಹಾ ಹಾ ಹಾ, ಸಖತ್ ಗರ್ಗರಿ ಆಗಿದೆ. ಅಫ್ಕೋರ್ಸ್ ಫ್ರೈ ಅಂದ್ರೆ ಅದೇ ತಾನೆ. ಇಷ್ಟ ಆಯ್ತಾ? ಥ್ಯಾಂಕ್ ಯು. ಉಪ್ಪು, ಹುಳಿ, ಖಾರ ಎಲ್ಲ ಪಕ್ಕ ಹಾಕ್ಬಿಟ್ಟಿದ್ದೀರಾ. ಥ್ಯಾಂಕ್ ಯು. ವಂಡರ್ಫುಲ್ ವಂಡರ್ಫುಲ್, ಸೂಪರ್. ಸೊ ನನಗೆ ಇನ್ನೊಂದು ರೆಸಿಪಿ ನಿಮ್ಮಿಂದ ಹಾಗಾದ್ರೆ ಬೇಕೇ ಬೇಕು. ನಾನು ಆ್ಯಕ್ಚುಲಿ ಒಂದು ಮಾಡ್ಸೋಣ, ಜಾಸ್ತಿ ಮಾತಾಡೋಣ ಅಂದ್ಕೊಂಡೆ, ಬಟ್ ಟೇಸ್ಟ್ ನೋಡಿದ್ಮೇಲೆ ನಂಗೆ ಒಂಥರ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಆಗ್ತದೆ. ಚೆನ್ನಾಗಿ ಒಂದು ಐಡಿಯಾ ಮಾಡೋ. ನೀನು ದೋಸೆ ಎತ್ತಿದ್ದೀಯಲ್ವ? ಕೋರ್ಸ್ ನಾನು ಹೇಳ್ತಾ ಇರೋದು ಮಸಾಲೆ ದೋಸೆ, ಖಾಲಿ ದೋಸೆ, ಈರುಳ್ಳಿ ದೋಸೆ, ರವೆ ದೋಸೆ, ರಾಗಿ ದೋಸೆ, ನೀರು ದೋಸೆ. ಬಟ್ ನಾನು ಈಗ ಬಾಳೆಹಣ್ಣಿನ ದೋಸೆ ಮಾಡ್ತೀನಿ. ನೋಡಿ, ನಾನು ಚೆನ್ನಾಗಿದೆ ಅಂದ ಮಾತ್ರಕ್ಕೆ ನೀವು ಈ ಥರ ಎಲ್ಲ ನಮ್ಮ ಮೇಲೆ ಇಟ್ ಈಸ್ ಎ ವೆರಿ ಗುಡ್ ಕಾಂಬಿನೇಷನ್ ಫಾರ್ ಬೆಂಡೆಕಾಯಿ ಫ್ರೈ. ಅಯ್ಯೋ, ಅದೆಂಗಪ್ಪ? ಮಾಡಿ ನೋಡ್ಮೇಲೆ ನೀನು ಮಾಡಿ ನೋಡ್ತೇವೆ, ಆಮೇಲೆ ತಿಂದು ನೋಡೋ ಜೊತೆ ಕಾಂಬಿನೇಷನ್, ಆಮೇಲೆ ನನಗೆ ಹೇಳು. ಡೆಫಿನೆಟ್ಲಿ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಾನು ತಿಂದಿದ್ದೀನಿ, ನನಗೆ ಮಾಡ್ಕೊಡ್ತೀನಿ ಅಂತ. ಓಕೆ. ಸೊ ಬಾಳೆಹಣ್ಣಿನ ದೋಸೆಗೆ ಬಾಳೆಹಣ್ಣು ಬಿಟ್ಟು ಬೇರೆ ಏನು ಬೇಕು? ಚಿರೋಟಿ ರವೆ, ತುಪ್ಪ, ಹುರಿದ ಗೋಧಿ ಹಿಟ್ಟು, ಬಾಳೆಹಣ್ಣು ಹಾಗೂ ಬೆಲ್ಲದ ಪೇಸ್ಟ್, ತೆಂಗಿನಕಾಯಿ, ಮೊಸರು, ಏಲಕ್ಕಿ ಪುಡಿ, ಸ್ವಲ್ಪ ಸೋಡಾ ಹಾಗೂ ಉಪ್ಪು. ಸೊ ಬಾಳೆಹಣ್ಣಿನ ದೋಸೆ ಶುರು ಮಾಡ್ಬಿಡೋಣವಾ? ಖಂಡಿತ ಖಂಡಿತ. ಏನು ಮೊದಲು ಒಂದು ಬೌಲ್ ಬೇಕು. ಓಕೆ, ಬೌಲ್ ಏನಂದರೆ ಫಸ್ಟು ಹಿಟ್ಟು ರೆಡಿ ಮಾಡ್ಕೊ. ಗೋಧಿ ಹಿಟ್ಟನ್ನ ತುಪ್ಪದಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಹುರ್ಕೊಂಡ್ಬಿಡಬೇಕು. ಓಕೆ, ಆಮೇಲೆ ಫಸ್ಟ್ ರವೆ, ಚಿರೋಟಿ ರವೆ, ಓಕೆ, ಮೊಸರು. ಅಯ್ಯೋ, ಬಾಳೆಹಣ್ಣು ಮೊಸರು ಏನು ಕಾಂಬಿನೇಷನು ನೋಡಿ. ಬಾಳೆಹಣ್ಣು ಇದೆಯಲ್ಲ, ಇದನ್ನ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಬೆಲ್ಲ ಮಿಕ್ಸ್ಡು ಮಾಡ್ಬಿಟ್ಟು ಪೇಸ್ಟ್ ಥರ ಮಾಡ್ಕೊಂಡು ಮಿಕ್ಸಿಗೆ ಬೆಲ್ಲ ಮತ್ತೆ ಬಾಳೆಹಣ್ಣು ಎರಡು ಹಾಕಿ ಮಾಡ್ಕೊಂಡಿದ್ದೀರಾ? ಸ್ವಲ್ಪ ಮಿಕ್ಸೆಡ್. ಓಕೆ, ನಂದಿನಿ, ಜೊತೆಗೆ ಕಾಯಿ ತುರಿ ಚೂರು ಅದು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಈ ಎಣ್ಣೆ ಹಾಕೋ ಬದಲು
ತುಪ್ಪ ಹಾಕೋದು. ತುಪ್ಪನಾ? ಎಣ್ಣೆ ಬದಲು ತುಪ್ಪ ನೋಡಿ. ಈಗ ಸ್ವಲ್ಪ ಪೇಸ್ಟ್ ಥರ ಅನಿಸಿ ನಿನಗೆ ಹಾಕೋದಕ್ಕೆ ಸ್ವಲ್ಪ ಈ ಥರ ಅನಿಸಿದ್ರೆ ಸ್ವಲ್ಪ ನೀರು ಹಾಕೋಬೋದು. ಹಾಕ್ಲಾ? ಅಫ್ಕೋರ್ಸ್ ದೋಸೆ ಬಿಡೋಕ್ಕೆ ಈಸಿ ಆಗುತ್ತೆ. ಸಾಕು ಸಾಕು ಸಾಕಾ? ಸಾಕು. ಸೊ ಆಲ್ಮೋಸ್ಟ್ ರೆಡಿ ಆಗಿದೆ ಅಲ್ಲ ಹಿಟ್ಟು? ಇಲ್ಲಪ್ಪ, ಏನು ಹಿಂಗೆ ಅಂದ್ಬಿಟ್ರೆ ಉಪ್ಪು ಒಂದು ಬ್ರೇಕ್ ಹಾಕ್ಬಾರ್ದಾ? ತೊಗೊಂಡು ಬಂದ್ಬಿಡ್ಬೋದಾ ಅಂತ. ಇಲ್ಲ, ಒಂಚೂರು ಉಪ್ಪು ಹಾಕ್ಬಿಡ್ತೀರಾ? ಹಾಕಿ ಓ ಉಪ್ಪು ಸ್ವಲ್ಪ, ಹಾಂ. ಆಮೇಲೆ ನೋಡು ಏಲಕ್ಕಿ ಪುಡಿ, ಓಕೆ, ಉಪ್ಪು, ಆಮೇಲೆ ಬೇಕಾದ್ರೆ ಚೂರು ಸೋಡಾ ಹಾಕೋಬೋದು. ಗರಿ ಬರುತ್ತೆ ಅನ್ಕೋತೀನಿ ಸೋಡಾ ಹಾಕಿದ್ರೆ. ನಾನು ಈ ಸುವರ್ಣ ಚಾನಲ್ ಬರ್ತಾರೆ ಈ ಪ್ರೋಗ್ರಾಮ್ನ ನೋಡ್ತಾ ಇರ್ತೀನಿ. ನೀನಂತೂ ಬರೀ ಆ ಸಾಮಗ್ರಿಗಳು ಏನೇನು ಉಪಯೋಗಿಸ್ತೀವಿ, ಚೆನ್ನಾಗಿದೆ, ಉಪ್ಪಿದೆ, ಖಾರ ಇದೆ ಅಂತ ಹೇಳ್ತೀಯ. ನೀನು ಯಾವತ್ತೂ ಮಾಡೋದು ನೋಡಿಲ್ಲ. ಸೊ ಇವಾಗ ದೋಸೆ ಮಾಡೋ ಕೆಲಸ ನಿಂದು. ಪ್ಲೀಸ್ ಪೊಸಿಷನ್ಸ್ ಚೇಂಜ್ ಮಾಡ್ಕೊಳ್ಳೋಣ ಬಾಯ್ಲಿ. ಅಲ್ಲ, ಇದೇ ಕೆಲಸ ಹೇಳ್ಬೇಕಿತ್ತೆ ಅಂತ ನಮಗೆ. ಇಲ್ಲಿ ಹೆಚ್ಚು ಕಡಿಮೆ ಅದೇ ಎಲ್ಲ ನಿಂದೇ ಪ್ರಾಬ್ಲಮ್. ನಾನಂತೂ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅದೇ ಕಾಲಕ್ಕೆ ನಿಮ್ಮ ಸೂಪರ್ ಜೋಡಿ ಬಗ್ಗೆ ಒಂದಷ್ಟು ಎಕ್ಸ್ಪೀರಿಯನ್ಸಸ್, ಒಂದಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸಸ್ ಇದ್ರೆ ಹೇಳಿ ನಮಗೆ, ನಗು ಬರೋಂಥದ್ದು. ನಗು ಬರೋದಂತಲ್ಲ, ಎಲ್ಲ ಟೋಟಲಿ ಇಟ್ ವಾಸ್ ಎಂಜಾಯಬಲ್. ಏನು ಹೇಳಬೇಕು ಅಂದರೆ ಮೋರ್ ದನ್ ದಟ್ ಹೇಳ್ದಲ್ಲ, ಹೊಸ ಫ್ರೆಂಡ್ಸ್ಗಳು ಎಲ್ಲ ಯಂಗ್ಸ್ಟರ್ಸು, ಎಂತೂಸಿಯಾಸಮ್ ಇರೋರು. ಕೋಪ, ತಾಪ, ಜಗಳ, ಖುಷಿ ಎಲ್ಲಾನು ಇರ್ತದ್ರಿ. ಓವರ್ಆಲ್ ವಿ ಶುಡ್ ಥ್ಯಾಂಕ್ಸ್ ಸುವರ್ಣ ಚಾನಲ್ಗೆ ಇಂಥ ಒಳ್ಳೆ ಪ್ರೋಗ್ರಾಮ್ ಮಾಡಿ. ಯಾಕೆ ಆ ಟಾಸ್ಕ್ಗಳೆಲ್ಲ ನಾವು ಯಾವಲ್ಲ ಚಿಕ್ಕ ಹುಡುಗರ ಮಾಡಿದ್ವೋ ಏನೋ ಇಲ್ಲ, ಅದೆಲ್ಲ ಮಾಡ್ಬೇಕಾದ್ರೆ ಓಕೆ. ನಾನು ಇದು ದೋಸೆ ಬಿಟ್ಬಿಡ್ತೀನಿ. ಡೆಫಿನೆಟ್ಲಿ ಆಲ್ ದಿ ಬೆಸ್ಟ್. ಮಾತಾಡ್ಸ್ಬಿಡಿ ದಯವಿಟ್ಟು, ಸೇಡ್ ತಿರ್ಸ್ಕೋಬೇಡಿ. ಓಕೆ, ಎಲ್ಲ ಸೈಡ್ಗೆ ಹೋಗಿ. ಓಕೆ, ಹಾಂ ಹೇಳಿ. ಅದೇ ಆರ್ಗ್ಯುಮೆಂಟು, ಜೋಶು, ಎವ್ರಿಥಿಂಗ್ ಎಲ್ಲಾನು ಚೆನ್ನಾಗಿತ್ತು. ಆ್ಯಕ್ಚುಲಿ ಅದಕ್ಕೆ ಸುವರ್ಣ ಚಾನಲ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಈ ಒಂದು ಆಕ್ಟಿವಿಟೀಸ್ನ ಸೇರಿ ಹೀಗೆ ನಮ್ಮನ್ನೆಲ್ಲ ಫ್ಲಾಶ್ ಬ್ಯಾಕ್ ಕರ್ಕೊಂಡೋದ್ರು, ಈ ಥರ ಎಲ್ಲ ಮಾಡಿ ಅಂತ. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ನಿಜವಾಗ್ಲೂ ಆ ರೇಂಜ್ಗೆ ಜಗಳ ಆಡಿ ನೀವು ಅದು ಹೇಗೆ ಮತ್ತೆ ಅಷ್ಟು ಅನ್ಯೂನ್ಯವಾಗಿ ಎಲ್ಲರ ಜೊತೆ ಅಂತ ಹಂಗಿರ್ತಿದ್ರಿ ಅನ್ನೋದೇ ಅದು ಏನಂದ್ರೆ ಜಗಳ ಅಂತಲ್ಲ, ಆ ಇಶ್ಯೂಸ್ ಬಗ್ಗೆ ಆರ್ಗ್ಯುಮೆಂಟ್ ಆ ಕ್ಷಣ ಅಷ್ಟೇ. ಇವಾಗ ನಾನು ಏನೋ ಏನು ಹಿಂಗೆ ಹಾಕ್ಬಿಟ್ಟೆ ಅಂತ ಹೇಳ್ತೀವಿ, ಅದು ಜಗಳ ಆಗುತ್ತಾ? ಇಲ್ಲ, ಖಂಡಿತ. ದಟ್ ವಾಸ್ ಎ ಪಾರ್ಟ್ ಆಫ್ ದ ಪ್ರೋಗ್ರಾಮ್. ಹೌದು, ಯಾಕೆ ಹೀಗೆ, ಅದು ಅದೇ ಯಾಕೆ ಹೀಗೆ ಅಂತ ಕ್ಲಾರಿಫಿಕೇಶನ್ಗೆ ಹೇಳ್ತೀವಿ ಹಾಗೆ ಅಂತ. ಇಟ್ ವಾಸ್ ಕ್ಲಾರಿಫೈಡ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಎಲ್ಲರೂ ಈಗ ಒಳ್ಳೆ ಸ್ನೇಹಿತರಾಗ್ಬಿಟ್ಟಿದ್ದಾರೆ ಎಲ್ಲರೂ. ಓಕೆ. ಅಲ್ಲಕ್ಕ ಫಿಲ್ಮ್ಸ್ ಎಲ್ಲ ಸಾಕಷ್ಟು ಮಾಡಿದ್ದೀರಲ್ಲ, ಸೊ ರೀಸೆಂಟ್ ಆಗಿ ಯಾವ್ದಾರು ಮಾಡಿದ್ದೀರಾ? ರೀಸೆಂಟ್ ಆಗಂದ್ರೆ ಲಾಸ್ಟ್ ರಸಋಷಿ ಕುವೆಂಪು ಮಾಡಿ ಈ ಸರಿ ಲಾಸ್ಟ್ ಇಯರ್ ಸ್ಟೇಟ್ ಅವಾರ್ಡ್ ಬಂತು. ಎಸ್, ಅಫ್ಕೋರ್ಸ್. ಅದರಲ್ಲಿ ಕುವೆಂಪು ಅವರ ಟೀಚರ್ ಪಾರ್ಟ್ನ ಮಾಡಿದ್ದೀನಿ. ಒಳ್ಳೆ ಕ್ಯಾರೆಕ್ಟರ್ ಅದನ್ನ. ಓಕೆ, ವೆರಿ ವೆಲ್ ಅಪ್ರಿಷಿಯೇಟೆಡ್. ಸೊ ನಮ್ಮ ಕೆಲಸ ಆಯ್ತು. ದಯವಿಟ್ಟು ನೀವು ಬರ್ತೀರಾ ಈ ಕಡೆ? ಖಂಡಿತ ಬನ್ನಿ. ನೋಡಿದ್ಯಾ, ಅಲ್ಲಿ ಕೂತ್ಕೊಂಡ್ಬಿಟ್ಟು ಅದು ಮಾಡಿ ಇದು ಮಾಡಿ ಅಂತ ಹೇಳೋದು ಈಸಿ. ಇಟ್ ಕಮ್ಸ್ ಟು ಕರೆಕ್ಟ್. ನನ್ಗೊಂಥರ ಇವಾಗ ಎಲ್ಲರೂ ಆಚೆ ಹೋದ್ರೆ ಮನೆಗೆ ಬಂದ್ರೆ ಸಾಕಾಗಿರುತ್ತಲ್ಲ, ಆ ಥರ ಫೀಲಿಂಗ್ ಬಂದ್ಬಿಡ್ತು. ಸೊ ಒಂದು ಈಗ ನೀನು ಗಿವ್ ಮಿ ಎ ಬೌಲ್, ಐ ಮೀನ್ ಪ್ಲೇಟ್. ಗಿವ್ ಯು ಅ ಪ್ಲೇಟ್. ಎಸ್. ವಾವ್, ಓಕೆ. ಮುಖ್ಯವಾದ ಕೆಲಸ. ಓಕೆ, ರೆಡಿ. ಸೊ ಬಾಳೆಹಣ್ಣಿನ ದೋಸೆ ನಾನು ಮಾಡಿದ್ದು ರೆಡಿ ಆಗಿದೆ. ನಾನು ಮಿಕ್ಸ್ ಮಾಡಿದ್ದೆ. ಬಾಳೆಹಣ್ಣಿನ ದೋಸೆ ಹೇಗೆ ಮಾಡೋದು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಆಮೇಲೆ ಟೇಸ್ಟ್ ನೋಡ್ಬಿಟ್ಟು ಹೇಗಿತ್ತು ಅಂತ ಹೇಳ್ಬಿಡ್ತೀನಿ. ಬಾಳೆಹಣ್ಣಿನ ದೋಸೆ ಮಾಡುವ ವಿಧಾನ: ಮೊದಲಿಗೆ ಒಂದು ಬೌಲ್ನಲ್ಲಿ ತುಪ್ಪದಲ್ಲಿ ಹುರಿದಂತಹ ಗೋಧಿ ಹಿಟ್ಟು, ಚಿರೋಟಿ ರವೆ, ಮೊಸರು, ಚಿಟಿಕೆ ಸೋಡಾ, ಉಪ್ಪು, ಏಲಕ್ಕಿ ಪುಡಿ ಹಾಗೂ ತುಪ್ಪವನ್ನು ಹಾಕಿ ದೋಸೆಯ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ನಂತರ ಕಾದ ಹೆಂಚಿನ ಮೇಲೆ ಈ ಬಾಳೆಹಣ್ಣಿನ ಹಿಟ್ಟಿನ ದೋಸೆಯನ್ನು ಹೊಯ್ದು ಎರಡೂ ಕಡೆ ಬೇಯಿಸಿದರೆ ರುಚಿ ರುಚಿಯಾದ ಬಾಳೆಹಣ್ಣಿನ ದೋಸೆ ಸವಿಯಲು ಸಿದ್ಧ. ನೋಡಿದ್ರಲ್ಲ? ಸೊ ಟೇಸ್ಟ್ ನೋಡ್ಬಿಡ್ಲಾ? ಅಲ್ಲ, ಇದನ್ನು ತಿನ್ನಲ್ವಾ ನೀವು? ತಿನ್ನು. ಓಕೆ, ನನ್ಗನ್ಸುತ್ತೆ ಬೆಂಡೆಕಾಯಿ ಫ್ರೈ ಮಾಡಿದಲ್ಲ, ಅದ್ರ ಕಾಂಬಿನೇಷನ್ ತೊಗೊಂಡ್ರೆ ಇದು ಅದ್ಭುತವಾಗಿರುತ್ತೆ. ಆಕ್ಚುಲಿ ಇದೊಂಥ ಸ್ವೀಟ್ ಆಗಿ ಬೆಲ್ಲ ಹಾಕಿರೋದನ್ನ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಪಕ್ಕದಾದ ವೆರಿ ಗುಡ್. ಒಳ್ಳೆ ಇನ್ನೋವೇಟಿವ್ ಆಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಆ್ಯಂಡ್ ಬೆಲ್ಲ ಹಾಕಿರೋದ್ರಿಂದ ಒಂಥರ ಏಲಕ್ಕಿ, ಒಂಥರ ಸ್ವೀಟ್ ದೋಸೆ ಮಸ್ತಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಲಕ್.
ಇಲ್ಲಿ ಬಂದು 2 ಒಳ್ಳೆ ರೆಸಿಪೀಸ್ನ ತೋರಿಸ್ಕೊಟ್ಟಿದ್ರಾ. ಇಟ್ಸ್ ಮೈ ಪ್ಲೆಷರ್. ಸೊ ಹೇಗೆ ಅನ್ನಿಸ್ತು ಇಲ್ಲಿ ಬಂದು ಅಡುಗೆ ಮಾಡಿದ್ದು? ಫಸ್ಟ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಅಫ್ಕೋರ್ಸ್ ಸುವರ್ಣ ಚಾನಲ್ ಅವ್ರಿಗೆ ಇದು ಯಾವತ್ತೂ ಮಾಡಿರಲಿಲ್ಲ, ಇದು ಮಾಡೋ ಅವಕಾಶ ಕೊಟ್ಟಿದ್ದಕ್ಕೆ ಇಷ್ಟನೂ ಆಗಿದೆ ಅಂತ ಹೇಳ್ತಾ ಇದ್ಯಾ. ಎಷ್ಟು ನಿಜವೂ ನನಗಂತೂ ಗೊತ್ತಿಲ್ಲ. ಆಯ್ತಾ? ಸೊ ವೆರಿ ಹ್ಯಾಪಿ. ಥ್ಯಾಂಕ್ಸ್ ಫಾರ್ ಸುವರ್ಣ ಚಾನಲ್ ಈ ಕಾರ್ಯಕ್ರಮಕ್ಕೆ ನಾನು ಕರೆದು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಸೂಪರ್. ನಿಮಗೆ ಇನ್ನೂ ನಿಮ್ಮ ಕೆರಿಯರಲ್ಲಿ ಇನ್ನೂ ಒಳ್ಳೊಳ್ಳೆ ಅದ್ಭುತವಾದ ಪಾತ್ರಗಳು ಸಿಗಲಿ, ಚೆನ್ನಾಗಿ ಸಾಗಲಿ ನಿಮ್ಮ ಕೆರಿಯರ್ ಹೀಗಲೇ ಯಾವಾಗಲೂ ಅಂತ ಹಾರೈಸ್ತಾ ಇವಾಗ ನಮ್ಮ ಪ್ರೋಗ್ರಾಮ್ನ ಮುಗಿಸ್ತೀವಿ. ಆದರೆ ಅದಕ್ಕೂ ಮುಂಚೆ ಜಸ್ಟ್ ಗಿವ್ ಮಿ 1 minute. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಅಮೂಲ್ಯವಾದ ಟೈಮ್ನ ನಮಗೋಸ್ಕರ ಒಂದು ಸ್ವಲ್ಪ ಹೊತ್ತು ಕೊಟ್ಟಿದ್ದಕ್ಕೆ. ಇಟ್ಸ್ ಮೈ ಪ್ಲೆಷರ್. ಮೈಯಾಸ್ ಮನೆ ಅಡುಗೆಯಿಂದ ನಿಮಗೋಸ್ಕರ ಇದು. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ವೀಕ್ಷಕರಿಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಸುವರ್ಣ ವಾಹಿನಿಗೆ ನನ್ನ ಧನ್ಯವಾದಗಳು. ಹಾಗೆ ವೀಕ್ಷಕರಿಗೂ ನನ್ನ ವಿನಂತಿ, ನಿಮ್ಮ ಆಶೀರ್ವಾದ ಸದಾ ನಮ್ಮಲ್ಲಿರಲಿ. ಥ್ಯಾಂಕ್ ಯು ವೆರಿ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಬಾಳೆಹಣ್ಣಿನ ದೋಸೆ ಮಸ್ತಾಗಿತ್ತು ಆ್ಯಂಡ್ ಬೆಂಡಿ ಪೆಪ್ಪರ್ ಫ್ರೈ ಅಂತೂ ಸೂಪರ್ ಆಗಿತ್ತು. ಸೊ ಇದೇ ರೀತಿ ಇನ್ನೂ ಒಂದಷ್ಟು ಒಳ್ಳೊಳ್ಳೆ ರೆಸಿಪೀಸೊಂದಿಗೆ ನಾಳಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಮೈಯಾಸ್ ಮನೆ ಅಡುಗೆ ಫಾರ್ಡ್ ಬೈ ನ್ಯೂಟ್ರೆಲಾ ಸೋಯಾ ಕಾರ್ಯಕ್ರಮದಿಂದ ನಾನು ತಗೋತಿದ್ದೀನಿ ಒಂದು ದೊಡ್ಡ ವಿರಾಮ. ಬಾಯ್.